ಉತ್ತಂಕರು ಅವ್ರು ನೋಡಿದ ವಿಚಿತ್ರ ದೃಶ್ಯಗಳನ್ನೆಲ್ಲ ಏನು ಅಂತ ಕೇಳ್ತಾರೆ. ಗುರು ಇರೋದೇ ಅದಕ್ಕೆ, ಗೊತ್ತಾಗದೇ ಇರೋದನ್ನ ಗೊತ್ತು ಮಾಡಿಸೋದಕ್ಕೆ. ಅಜ್ಞಾನದಿಂದ ಸುಜ್ಞಾನಕ್ಕೆ ಹೋಗ್ಬೇಕಲ್ವಾ ನಾವೆಲ್ಲ? ಕರ್ಕೊಂಡು ಹೋಗೋನು ಗುರು. ಹಾಗಾಗಿ ಉತ್ತಂಕ ವೇದ ಗುರುವಿನ ಬಳಿಯಲ್ಲಿ ಅಲ್ಲಿವರೆಗೆ ಅವನು ಎಲ್ಲೂ ಜಿಜ್ಞಾಸೆ, ಕುತೂಹಲ ಅಥವಾ ಏನನ್ನು ಪ್ರಕಟಪಡಿಸಿಲ್ಲ ಅಂತ, ಯಾರನ್ನೂ ಕೇಳಿಲ್ಲ. ಅವನು ಕೇಳ್ಬೋದಾಗಿತ್ತಲ್ವಾ? ಯಾರು ಸಿಕ್ಕಿದ್ದಾರೆ ದಾರಿಯಲ್ಲಿ ಅವ್ರನ್ನೆಲ್ಲ ಕೇಳ್ಬೋದಾಗಿತ್ತಲ್ವ, ಅದೇನು ಇದೇನು ಅಂತ. ಯಾರನ್ನೂ ಏನೂ ಕೇಳಿಲ್ಲ ಅವನು. ಕೊಟ್ಟ ಕೊನೆಯಲ್ಲಿ ತನ್ನ ಗುರುವನ್ನು ಕಂಡು ಗುರು ಸನ್ನಿಧಿಯಲ್ಲಿ ಕೇಳ್ತಾನೆ, ಇದಕ್ಕೆಲ್ಲ ಏನ್ ಅರ್ಥ? ಯಾರಿದೆಲ್ಲ? ಗುರುಗಳು ಹೇಳ್ತಾ ಹೋಗ್ತಾರೆ, ಏತೆ ಸ್ತ್ರೀಯವು ಧಾತ ವಿಧಾತಾಚ. ಇಬ್ಬರು ಸ್ತ್ರೀಯರನ್ನು ಕಂಡೆ ಅಲ್ವಾ ನೀನು? ಇಬ್ಬರು ಹೆಣ್ಮಕ್ಳು ಮಗ್ಗದಲ್ಲಿ ಬಟ್ಟೆ ನೇಯ್ಗೆ ಮಾಡ್ತಾ ಇದ್ರು ಅಲ್ವಾ? ಕಪ್ಪು ಬಿಳಿಯ ದಾರಗಳಿಂದ ಮಗ್ಗದಲ್ಲಿ ಬಟ್ಟೆ ನೇಯ್ಗೆ ಮಾಡ್ತಾ ಇದ್ರಲ್ಲ, ಆ ಹೆಣ್ಮಕ್ಳು ಅದು ಒಂದು ಧಾತ, ಇನ್ನೊಂದು ವಿಧಾತ. ಹಾಗಂದ್ರೆ ಈ ಪ್ರಕೃತಿಲೇ ಎರಡು ತರಹ ಇದೆ. ಪ್ರಕೃತಿಯಲ್ಲಿ ಸತ್ವಗುಣನೂ ಇದೆ, ತಮೋಗುಣನೂ ಇದೆ. ಸತ್ವಗುಣ ಅಂದ್ರೆ ಬೆಳಕು, ತಮೋಗುಣ ಅಂದ್ರೆ ಕತ್ಲೆ, ರಾತ್ರಿ. ಎರಡೂ ಇದೆ ಅಲ್ವಾ ಪ್ರಕೃತಿಯಲ್ಲಿ. ಹಾಗಾಗಿ ಒಂದು ಧರಿಸಿ ಪೋಷಣೆ ಕೊಟ್ಟು ಬೆಳೆಸಿ ಉಳಿಸಿ ಮಾಡೋ ಅಂತ ಪ್ರಕೃತಿ ಒಂದು, ಇನ್ನೊಂದು ನಮ್ಮನ್ನ ಮರಳು ಮಾಡೋ ಅಂಥದ್ದು, ಕೆಲವು ಸಲ ನಮ್ಮನ್ನ ದಿಕ್ಕು ತಪ್ಪಿಸೋಂಥದ್ದು, ಕತ್ರೆ ಉಂಟು ಮಾಡೋ ಅಂಥದ್ದು, ಮಸುಕು ಕೊಡೋ ಅಂಥದ್ದು ಅಂಥದ್ದು ಇದೆ. ಎರಡು ಸೇರಿಯ ಪ್ರಕೃತಿ ಅಂತಿರೋಂಥದ್ದು ಅಲ್ವಾ? ಈ ಲೋಕದಲ್ಲಿ ಬದುಕಿದೆ, ಸಾವು ಇದೆ, ಬೆಳಕಿದೆ, ಸುಖ ಇದೆ, ತೃಪ್ತಿ ಇದೆ, ಹಸಿವು ಇದೆ. ಹಸಿವಿಲ್ಲದ ತೃಪ್ತಿನೂ ನಿಮ್ಗೆ ಅನುಭವ ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಊಟ ಮಾಡಬೇಕು ಅಂತ ಚೆನ್ನಾಗಿ ಹಸಿವಾಗಬೇಕು ಅಲ್ವಾ? ಹಾಗೆ ಒಳಿತಿದೆ, ಅದನ್ನೇ ಧಾತ ವಿಧಾತ ಅನ್ನೋ ಎರಡು ಪದದಿಂದ ಹೇಳ್ತಾ ಇದ್ದಾನೆ. ಈ ಪ್ರಕೃತಿಯಲ್ಲೇ ಎರಡು ಭಾಗ ಅಂತ, ಒಂದು ಧಾತ, ಇನ್ನೊಂದು ವಿಧಾತ ಅಂತ. ಎರಡು ಬೇಕು. ಈಗ ನಿದ್ದೆನೂ ಬೇಕೋ ಬೇಡವಾ ನಮ್ಗೆ? ನಿದ್ದೆ ತಮೋಗುಣ. ತೂಕ ಬೇಕೋ ಬೇಡವಾ? ತೂಕನ ಇಲ್ಲದೆ ಇದ್ರೆ ನಾವು ನಿಲ್ಲೋಕೆ ಆಗೋದಿಲ್ಲ. ಹತ್ತಿ ಹಾರೋಗುತ್ತಲ್ವಾ, ಹಾರೋಗ್ಬಿಡ್ತೀವಿ ನಾವು. ಹಾರು ಹೋಗುದು ನಿಲ್ಲೋಕಾಗ್ತಾ ಇದೆ, ನಡೆಯೋಕಾಗ್ತಾ ಇದೆ ಅಂದ್ರೆ ತೂಕ ಕಾರಣ ನಮ್ದು. ಅದಕ್ಕೆ ಈ ಚಂದ್ರಲೋಕದಲ್ಲಿ ಇಲ್ಲಿಗಿಂತ ತುಂಬಾ ಕಡಿಮೆ ನಮ್ಮ ಭಾರ, ನಮ್ಮ ತೂಕ ಅಂತ ಹೇಳ್ತಾರಲ್ವಾ. ನಡೆಯೋದು ನಿಲ್ಲೋದು ಕಷ್ಟ ಆಗತ್ತೆ ಅಲ್ಲಿ ಅಂತ. ಹಾಗೆ ತೂಕಕ್ಕೂ ಕೂಡ ಒಂದು ಬೆಲೆ ಇದೆ. ಈಗ ಹಡಗಿಗೆ ಲಂಗರು ಅಂತ ಹಾಕ್ತಾರೆ ನೋಡಿ, ಭಾರದ ಗುಂಡಿರುತ್ತೆ ಅದು. ಹಡಗು ಒಂದೇ ಕಡೆ ನಿಂತಿರುತ್ತೆ, ಅದರಿಂದಾಗಿ. ಇಲ್ಲ ಅಂದ್ರೆ ಗಾಳಿ ಬಂದ್ರೆ ಇಲ್ಲಿಂದ ಎಲ್ಲಿಗೂ ಹೋಗ್ಬಿಡ್ಬೋದು ಅದು ಅಂತ. ಹಾಗೆ ಆ ತೂಕ ಅನ್ನೋದು ತಮಗುಣ, ಅದು ಬೇಕಾಗತ್ತೆ ಜೀವನದಲ್ಲಿ. ಕತ್ಲೇನೂ ಬೇಕೋ ಬೇಡವಾ? ಈಗ 24 ಗಂಟೆನೂ ಹೀಗೆ ಇದ್ರೆ ಖುಷಿ ಆಗತ್ತ? ಕತ್ಲೇನೂ ಬೇಕು ಅಂತ. ಹಾಗಾಗಿ ಎರಡು ಪ್ರಕೃತಿ, ಎರಡು ಭಾಗವನ್ನು ಹೇಳ್ತಾ ಇದ್ದಾರೆ, ಧಾತ ವಿಧಾತ. ಸ್ತ್ರೀ ಅಂದ್ರೆ ಪ್ರಕೃತಿ, ಅದು ಅಲ್ಲಿ ಎರಡು ತರಹ. ಒಂದು ಬೆಳಕಾಗಿರುವ ಪ್ರಕೃತಿ, ಇನ್ನೊಂದು ಕತ್ಲಾಗಿರೋ ಪ್ರಕೃತಿ. ಹಾಗಾಗಿಯೇ ಎರಡು ತರ ದಾರಗಳು. ಏತೆ ಕೃಷ್ಣಾಹ ಯಚತೆ ಕೃಷ್ಣಾಹ ಸಿತಾಹ ತಂತವಃ ತೇ ರಾತ್ರಿ ಅಹನಿ. ರಾತ್ರಿ ಅಹನಿ, ರಾತ್ರಿ ಅಹನಿ. ಕಪ್ಪು ಬಿಳಿ ದಾರಗಳನ್ನೇನು ನೋಡಿದೆ ಅವೇ ಹಗಲು ರಾತ್ರಿಗಳು. ಹಾಗಾಗಿ ಹೆಣ್ಮಕ್ಳು ಕೂಡ ಧಾತ ವಿಧಾತ. ಒಂದು ಸತ್ವಗುಣ, ಇನ್ನೊಂದು ತಮೋಗುಣ. ರಜೋಗುಣ ಅನ್ನೋದು ಎರಡಕ್ಕೂ ಸಪೋರ್ಟ್ ಮಾಡುತ್ತೆ. ಅದು ರಜೋಗುಣ ಅನ್ನೋದು ಸತ್ವಗುಣಕ್ಕೂ ಸಪೋರ್ಟ್ ಮಾಡುತ್ತೆ, ತಮೋಗುಣಕ್ಕೂ ಸಪೋರ್ಟ್ ಮಾಡುತ್ತೆ. ರಜಸ್ಸು ಅಂದ್ರೆ ಚಲನೆ, ಸ್ಪಂದ, ಆಕ್ಟಿವಿಟೀಸ್, ಕ್ರಿಯೆ, ಅದೆಲ್ಲ ರಜಸ್ಸು. ಅದು ಸತ್ವಗುಣಕ್ಕೂ ಬೇಕು ಮತ್ತು ತಮೋಗುಣಕ್ಕೂ ಬೇಕು, ಎರಡಕ್ಕೂ ಬೇಕಾಗತ್ತೆ. ಹಾಗಾಗಿ ಅದು ಎರಡಕ್ಕೂ ಸಪೋರ್ಟ್ ಮಾಡಿದ್ರೆ ಇದು ಎರಡು ಧ್ರುವಗಳ ಹಾಗೆ. ಯದಪಿತ ಚಕ್ರಂ ದ್ವಾದಶಾರಂ ಷಟ್ ಕುಮಾರ ಪರಿವರ್ತಯಂತಿ. ಯದಪಿತ ಚಕ್ರಂ, ನೀನು ಕಂಡ ಚಕ್ರ, ದ್ವಾದಶಾರಂ 12 ಅರಕಾಲುಗಳುಳ್ಳ ಚಕ್ರ, 6 ಕುಮಾರರು ಅದನ್ನು ತಿರುಗಿಸ್ತಾರೆ ಚಕ್ರವನ್ನ.
ಆ 6 ಕುಮಾರರು 6 ಋತುಗಳು ತೇಪಿ ಷಡ್ ಋತವಃ ದ್ವಾದಶಾರಾಹ 12 ಮಾಸಾಹ ಅಂದ್ರೆ 12 ತಿಂಗಳುಗಳೇ 12 ಅರೆಕಾಲುಗಳು. ಸಂವತ್ಸರ ಚಕ್ರಂ, ಸಂವತ್ಸರವೇ ಚಕ್ರ. ಅದು ಸಂವತ್ಸರ ಅಂದ್ರೆ ಅದ್ರಲ್ಲೆಲ್ಲ ಬಂದೋಗುತ್ತೆ. ಒಂದು ಸಂವತ್ಸರ ಅಂದ್ರೆ ಎಲ್ಲ ಋತುಗಳು ಬಂದೋಗುತ್ತೆ, ಎಲ್ಲ ಮಾಸಗಳು ಬಂದೋಗುತ್ತೆ, ಎಲ್ಲವೂ ಬಂದೋಗುತ್ತೆ. ಸಾಮಾನ್ಯವಾಗಿ ಈ ನಕ್ಷತ್ರ ಇರ್ಬೋದು ಮತ್ತು ಎಲ್ಲವೂ ಬಂದೋಗಿರುತ್ತೆ ಅಂತ. ಹಾಗಾಗಿ ಸಂವತ್ಸರ ಅನ್ನೋದು ಒಂದು ಚಕ್ರ. ಅದು ತಿರುಗಿ ಬರ್ತಾ ಇರುತ್ತೆ. ಈ ಚಕ್ರ ಅಂದ್ರೆ ಏನು? ತಿರುಗಿ ಮತ್ತೆ ಅಲ್ಲೇ ಬರುತ್ತಲ್ವಾ. ಚಕ್ರ ಅಂದ್ರೆ ಹಾಗೆ ಅಂತ, ತಿರುಗಿ ಮತ್ತೆ ಅದೇ ಬರುತ್ತೆ ಅಂತ. ಹಾಗೆ ಸಂವತ್ಸರದಲ್ಲಿ ಮತ್ತೆ ಚೈತ್ರ ಮಾಸ ಬರುತ್ತೆ, ಮತ್ತೆ ವಸಂತ ಋತು ಬರುತ್ತೆ ಅಲ್ವಾ, ಮತ್ತೆ ಮಾವಿನ ಹಣ್ಣಾಗತ್ತೆ, ಮತ್ತೆ ಹಲಸಿನ ಹಣ್ಣಾಗತ್ತೆ, ಮತ್ತೆ ಮಳೆ ಬರುತ್ತೆ, ಎಲ್ಲ ಮತ್ತೆ ಬರುತ್ತೆ. ನೋಡಿ, ಏನ್ ಅದೇ ಮಾಡೋದು ಅಂತ ಪ್ರತಿ ವರ್ಷ ಬೇರೆ ಬೇರೆ ಆಗತ್ತ? ಇಲ್ಲ ಅಲ್ವಾ? ಅದೇ ಬರುತ್ತೆ ಮತ್ತೆ. ಆದ್ರೆ ಅದೇ ಬಂದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದು. ಈಗ ನಿತ್ಯ ಸೂರ್ಯೋದಯ ಆಗತ್ತೆ, ಪ್ರತಿನಿತ್ಯ. ಆದ್ರೆ ಸೂರ್ಯೋದಯ ನೋಡಕ್ ಚೆನ್ನಾಗಿರುತ್ತೋ ಇಲ್ವೋ ಹೇಳಿ? ನೋಡಿ ಬೇಜಾರು ಬಂತು ಅಂತ ಆಗತ್ತಾ? ಏನ್ ಅದೇ ಸೂರ್ಯನ ನೋಡೋದು ಅಂತ ಅನ್ಸತ್ತಾ? ನಮ್ಮ ಮನುಷ್ಯ ನಿರ್ಮಿತವಾದ್ರಲ್ಲಿ ಹಾಗಾಗತ್ತೆ. ಈ ಬಟ್ಟೆ ಅನ್ಕೊಳ್ಳಿ, ಅದು ಮನುಷ್ಯ ಸೃಷ್ಟಿ. ಅದು ಒಂದೇ ಬಟ್ಟೆ ಯಾವಾಗಲೂ ತೊಟ್ಕೊಂಡಿರೋ ಅಂದ್ರೆ ಇಷ್ಟ ಆಗತ್ತಾ? ನೋಡೋರಿಗೂ ಇಷ್ಟ ಆಗಲ್ಲ, ತೊಟ್ಕೊಳ್ಳೋರಿಗೆ ಮಾತ್ರ ಅಲ್ಲ. ಆದ್ರೆ ನೋಡಿ, ಈ ಸಮುದ್ರ ಎಷ್ಟು ಸಾರಿ ನೋಡಿದ್ರು ಖುಷಿ ಆಗತ್ತೆ ನಿಮಗೆ. 1000 ಬಾರಿ ನೋಡಿದ್ರು ಇನ್ನೊಂದು ಸಾರಿ ನೋಡಿದಾಗ ನೋಡ್ಬೇಕು ಅನ್ಸುತ್ತೆ ನೋಡಿ. ಅದು ಪ್ರಕೃತಿ ನಿತ್ಯ ನೂತನ. ಅದು ಹಳತಾ ಆಗೋದಂತಿಲ್ಲ, ಅದಕ್ಕೆ ನಿತ್ಯ ನೂತನ. ಅದು ಎಷ್ಟು ಸಾರಿ ನೋಡಿದ್ರು ಸೂರ್ಯನನ್ನ ಮತ್ತೊಂದ್ಸತಿ ನೋಡಿದ್ರು ಗೌರವ ಬರುತ್ತೆ ಮತ್ತೆ. ಹಾಗೆ ಆ ಚಕ್ರ ಸಂವತ್ಸರವೇ ಚಕ್ರ, ತಿರುಗಿ ಬರುತ್ತೆ. ಹಾಗಾಗಿ ಸಂವತ್ಸರವೇ ಚಕ್ರ. ಯಃ ಪುರುಷಃ ಸ ಪರ್ಜನ್ಯಃ ಯಃ ಅಶ್ವಃ ಸಹ ಅಗ್ನಿ. ಯಃ ಪುರುಷಃ ಸ ಪರ್ಜನ್ಯಃ. ಪರ್ಜನ್ಯ ಅಂದ್ರೆ ಅದೊಂದು ದೇವತೆ, ಈ ಮಳೆ ಸೂಸುವಂತ ದೇವತೆಗೆ ಪರ್ಜನ್ಯ ಅಂತ ಹೆಸರು. ಇಂದ್ರನು ವೃಷ್ಟಿಕಾರಕನೇ ಹೌದು, ಇಂದ್ರನಿಗೆ ತುಂಬಾ ಹತ್ರ ಇದೆ ಇದು. ಇಂದ್ರನದೇ ಒಂದು ರೂಪ ಅಂತಲೂ ಅನ್ಬೋದು ಅದನ್ನ. ಆದ್ರೆ ಪರ್ಜನ್ಯ ಅಂತಲೇ ಕರೀತಾರೆ. ಈಗ ಮಳೆ ಬರದೇ ಪರ್ಜನ್ಯ ಅಂತ ಮಾಡ್ತಾರೆ, ಕೇಳಿದ್ದೀರಾ? ಪರ್ಜನ್ಯ ಯಾಗ, ಪರ್ಜನ್ಯ ಶಾಂತಿ ಅಂತ ಮಾಡ್ತಾರೆ. ಪರ್ಜನ್ಯ ಅನ್ನೋದು ಒಂದು ದೇವತೆ ಅದು. ಹಾಗಾಗಿ ಅಲ್ಲಿ ಕಪ್ಪು ಬಣ್ಣದ ಬಟ್ಟೆ ಹಾಕೊಂಡಿದ್ದಾನೆ ಅಂತ ಬಂದಿತ್ತಲ್ಲ ವರ್ಣನೆ ಬರ್ಬೇಕಾದ್ರೆ, ಅದು ಮೋಡಗಳು. ಬಿಳಿ ಮೋಡ ಪರ್ಜನ್ಯ ಅಲ್ಲ. ಬಿಳಿ ಮೋಡ ಮಳೆ ಬರುತ್ತಾ? ಕಪ್ಪು ಮೋಡನೆ ಮಳೆ ಬರುತ್ತಾನೆ. ಕಪ್ಪು ಅಂತ ಹೀಗಳಿಬಾರ್ದು ಯಾವಾಗಲೂ ಅಲ್ವಾ. ಕಪ್ಪೆಲ್ಲ ತಪ್ಪು ಅಂತಿದ್ಯಾ? ಕಪ್ಪು ಅಂದ್ರೆ ತಪ್ಪು ಅಂತೆಲ್ಲ ಇದೆಯಾ? ಈ ಕೂದಲು ಕಪ್ಪಿದೆ, ಬಿಳಿ ಇದ್ರೆ ಒಳ್ಳೇದ? ಇಲ್ಲ ಅಲ್ವಾ. ಕಪ್ಪೆ ಬೇಕಲ್ವಾ. ಹಾಗೆ ಬಿಳಿ ಮೋಡ ಅದು ಮಳೆಯನ್ನು ಕೊಡಲ್ಲ. ಅದು ಅದೊಂದು ಸುಭಾಷಿತ ಇದೆ, ತುಂಬಾ ಚೆನ್ನಾಗಿದೆ. ಚಾತಕ ಪಕ್ಷಿ ಅಂತ ಕೇಳಿದಾರ ನೀವು? ಚಾತಕ ಪಕ್ಷಿ ಅಂದ್ರೆ ನಮ್ಮ ಹಳೆಯ ಗ್ರಂಥಗಳಲ್ಲಿ ಬರುತ್ತೆ, ಕಾವ್ಯಗಳಲ್ಲಿ ಗ್ರಂಥಗಳಲ್ಲಿ ಬರುತ್ತೆ. ಅದು ಈಗ ನಮ್ಗೆ ಹೊರಗಡೆ ಈಗ ಆ ಪಕ್ಷಿ ಕಾಣ್ತಾ ಇರೋ ಪಕ್ಷಿ ಅಲ್ಲ. ಅದು ಕವಿ ಸಮಯ ಅಂತ ಹೇಳ್ತಾರೆ, ಕವಿಗಳ ಭಾಷೆಯಲ್ಲಿ ಬರುತ್ತೆ ಆ ಪಕ್ಷಿ. ಅದು ಆ ಪಕ್ಷಿಗೆ ಬೆನ್ನಲ್ಲಿ ಬಾಯಿ, ಮಳೆ ನೀರು ಮಾತ್ರ ಕುಡಿಯುತ್ತೆ ಅದು. ಆ ಪಕ್ಷಿ ಎಷ್ಟು ಪರ್ಟಿಕ್ಯುಲರ್ ಇದೆ ಅಂದ್ರೆ, ಎಷ್ಟು ಮಡಿ ಅಂದ್ರೆ, ಅದು ಮಳೆ ನೀರು ನೆಲಕ್ಕೆ ಬಿದ್ದರೆ ಅದು ಮುಟ್ಟಲ್ವಂಥದ್ದು. ಅಲ್ಲಿಂದ ಬೀಳ್ತಾ ಇರಬೇಕು, ಅದಕ್ಕೆ ಬಾಯೊಡ್ಡಿ ಕುಡಿಯುತ್ತೆ ಅದು. ನೆಲಕ್ಕೆ ನೀರು ಮುಟ್ಟೋಕ್ಕಿಂತ ಮೊದಲು ಆ ನೀರು, ಮಳೆ ನೀರು ತುಂಬಾ ಶುದ್ಧ ಅಲ್ವಾ? ತುಂಬಾ ಶುದ್ಧ ಮಳೆ ನೀರು. ಅದರಷ್ಟು ಶುದ್ಧವಾದ ನೀರು ಬೇರೆ ಯಾವುದೂ ಇರಲ್ಲ. ಮಳೆ ನೀರನ್ನು ಮಾತ್ರ ಕುಡಿಯುತ್ತಂತೆ. ಮಳೆ ಬರ್ದೇ ಇರೋ ಸಮಯದಲ್ಲಿ ಬಾಯಾರ್ಕೊಂಡು ಹಾಗೆ ಇರುತ್ತದು, ಕಾಯುತ್ತೆ. ಹಾಗಾಗಿ ಕಾಯುವಿಕೆಗೆ ಮತ್ತೊಂದು ಹೆಸರು ಚಾತಕ ಪಕ್ಷಿ. ಚಾತಕ ಪಕ್ಷಿ ತರ ಕಾಯ್ತಾ ಇದ್ದ ಅಂತೆಲ್ಲ ಬರುತ್ತೆ. ಚಾತಕ ಪಕ್ಷಿ ತರ ಕಾಯ್ತಾ ಇದ್ದ ಅಂದ್ರೆ ಕಾಯೋದಕ್ಕೆ ಪ್ರಸಿದ್ಧಿ ಅದು ಅಂತ. ಅಷ್ಟು ಮಳೆಗಾಲ. ಈಗ ನೋಡಿ, ಈಗ ಇಡೀ ಬೇಸಿಗೆ ಕಳೆದು ಮಳೆ ಬರಬೇಕು, ಅಲ್ಲಿವರೆಗೂ ಕಾಯುತ್ತಿದ್ದು. ಚಳಿಗಾಲ ಕರೆದು ಮಳೆಗೆ, ಬೇಸಿಗೆ ಕಾಲ ಕರೆದು ಆಮೇಲೆ ಮಳೆ ಬರಬೇಕು ಅಂತ ಕಾಯುತ್ತಾ ಇತ್ತು ಅಂತ ಚಾತಕ ಪಕ್ಷಿ. ಆ ಚಾತಕ ಪಕ್ಷಿಯ ಬಗ್ಗೆ
ಒಬ್ಬ ಚಾತಕ ಪಕ್ಷಿ ಸ್ನೇಹಿತ ಈ ತರ ಸುಭಾಷಿತದಲ್ಲಿ ಹೇಳ್ತಾನೆ, ಭೋ ಭೋ ಚಾತಕ ಸಾವಧಾನ ಮನಸ ಮಿತ್ರ ಕ್ಷಣಂ ಶ್ರೂಯತಾಂ. ಎಲೆ ಚಾತಕನೇ, ಭೋ ಭೋ ಚಾತಕ, ಮಿತ್ರ ಎಲೆ ಮಿತ್ರನೇ, ಸಾವಧಾನ ಮನಸ ಕ್ಷಣಂ ಶ್ರೂಯತಾಂ. ಸಮಾಧಾನವಾಗಿ ನನ್ನ ಮಾತನ್ನ ಒಂದು ಕ್ಷಣ ಕೇಳು. ಏನಪ್ಪಾ ಮಾತು ಅಂದ್ರೆ, ಅಂಬೋದಾಹ ಬಹವೋಹಿ ಸಂತಿ ಗಗನೆ. ಆಕಾಶದಲ್ಲಿ ಮೋಡಗಳು ಬೇಕಾದಷ್ಟಿರುತ್ತೆ ಅಲ್ವಾ? ಆಕಾಶ ಅಂದ್ರೆ ಮೋಡಗಳ ಜಾಗ, ಅದು ಮೋಡಗಳ ನಾಡು ಆಕಾಶ ಅಂದ್ರೆ. ಹಾಗಾಗಿ ಅಂಬೋದ ಅಂತ ಕರೀತಾರೆ, ಮೋಡಕ್ಕೆ ನೀರು ಕೊಡುತ್ತಲ್ವಾ, ಅಂಬೋದ ಅಂತ ಕರೀತಾರೆ. ಬಹವೋಹಿ ಸಂತಿ ಗಹನೆ ಸರ್ವೇಪಿ ನೈತಾದೃಶಾಹ. ಎಲ್ಲ ಒಂದೇ ರೀತಿಯವರಲ್ಲ, ಕಾಣ ಮೋಡಗಳೆಲ್ಲ ಒಂದೇ ಅಲ್ಲ. ಏನಪ್ಪ ವ್ಯತ್ಯಾಸ? ಕೇಚಿದ್ ವೃಷ್ಟಿಭಿರಾರ್ದ್ರಯಂತಿ ಧರಣಿ ಗರ್ಜಂತಿ ಕೇಚಿದ್ ವೃಥ. ಕೆಲವು ಮೋಡಗಳು ಮಳೆ ಸುರಿಸಿ ಭೂಮಿಯನ್ನು ನೆನೆಸುತ್ತವೆ, ಭೂಮಿಯನ್ನು ತಂಪು ಮಾಡ್ತವೆ. ಕೆಲವು ಗರ್ಜಂತಿ ಕೇಚಿದ್ ವೃಥ, ಸುಮ್ಮನೆ ಗುಡುಗೋದಷ್ಟೇ, ಮಳೆ ಏನು ಬರಲ್ಲ. ಬೆಡಗು ಭಿನ್ನಾಣ ಬೆಳ್ಳಗಿರುತ್ತಲ್ವಾ, ಅದು ಒಳ್ಳೆ ದೌಲತ್ತು, ಒಳ್ಳೆ ಗತ್ತು, ನಾನು ಚಂದ ಇದ್ದೇನೆ ಅಂತ, ಬಿಳಿ ಇದ್ದಾನಲ್ವಾ. ಆದ್ರೆ ಬರೀ ಗುಡುಗೋದ್ ಮಾತ್ರ ಹೊರತು ಮಳೆ ಇಲ್ಲ, ಉಪಯೋಗ ಏನೂ ಇಲ್ಲ. ಇಂಥ ಬಿಳಿ ಬಣ್ಣ ತಗೊಂಡು ಏನ್ ಮಾಡ್ತೀರಿ ನೀವು? ಬೆಳ್ಳಗಿದ್ರೆ ಸಾಕಾ? ಸುಣ್ಣನೂ ಬೆಳ್ಳಗಿರುತ್ತೆ, ನೆಕ್ಬೋದಾ? ಇಲ್ಲ ತಾನೆ. ಕಪ್ಪದನ ಹಾಲು ಕೊಡಲ್ವಾ? ಹಾಲು ಕಪ್ಪಿರುತ್ತಾ? ರುಚಿ ಇರಲ್ವಾ ಹಾಲು? ಹಂಗೆ. ಹಾಗಾಗಿ ಕೇಚಿದ್ ವೃಷ್ಟಿಭೀರ ಆದ್ರಯಂತಿ ಧರಣಿ ಗರ್ಜಂತಿ ಕೇಚಿದ್ ವೃತ. ಎರಡು ತರ ಅಂತೂ ಇದ್ದೇ ಇದೆ. ಕೆಲವು ಮೋಡಗಳು ಮಳೆ ಸುರಿಸ್ತವೆ, ಕೆಲವು ಮೋಡಗಳು ಸುಮ್ಮನೆ ಶಬ್ದ ಮಾಡ್ತವೆ. ಅವತ್ತು ಹೇಳಿದ್ವಿಲ್ಲ, ಶಬ್ದ ಮಾಡೋದು ಕೆಲಸ ಮಾಡೋದಿಲ್ಲ. ಲಾಸ್ಟ್ ಅದು. ಕೆಲವರು ಸದ್ದು ಮಾಡ್ತಾ ಕೆಲಸ ಮಾಡ್ತಾರೆ, ಕೆಲಸನೂ ಮಾಡ್ತಾರೆ, ಸದ್ದು ಮಾಡ್ತಾರೆ. ಕೆಲವರು ಸದ್ದಿಲ್ಲದೆ ಕೆಲಸ ಮಾಡ್ತಾರೆ, ಕೆಲವರು ಸದ್ದು ಮಾಡ್ತಾ ಇರ್ತಾರೆ, ಕೆಲಸ ಮಾಡೋದೇ ಇಲ್ಲ ಅಂತ. ಆ ಪುಣ್ಯ ಪುರುಷರು ಕೆಲಸನೂ ಮಾಡಲ್ಲ, ಸದ್ದು ಮಾಡಲ್ಲ, ರೆಸ್ಟ್ ಮಾಡ್ತಾರೆ, ನಿದ್ದೆ ಮಾಡ್ತಾರೆ ಅಂತ. ಹಾಗೆ ಈ ಮೋಡಗಳು ಸದ್ದು ಮಾಡ್ತವೆ, ಬಿಳಿ ಮೋಡಗಳು, ಆದ್ರೆ ಮಳೆ ಸೋಸಲ್ಲ. ಹಾಗಾಗಿ ಎಂ ಪಶ್ಯಸಿ ತಸ್ಯ ತಸ್ಯ ಪುರತಃ ಮಹಾಬ್ರೂಹಿ ದೀನಂ ವಚಃ. ಯಾರ್ಯಾರು ಕಾಣ್ತಾರೋ ಮೋಡಗಳು, ಯಾವ್ಯಾವ ಮೋಡಗಳು ಕಾಣ್ತಾವೋ ಎಲ್ಲಾ ಮೋಡಗಳ ಮುಂದೆ ಹೋಗಿ ದೈನ್ಯದಿಂದ ಬೇಡಬೇಡ. ಮಹಾಬ್ರೂಹಿ ದೀನಂ ವಚಃ. ಕೊಡುವಂತವ್ರನ್ನ ಹೋಗಿ ಕೇಳು. ಈ ಬರೇ ಸದ್ದು ಮಾಡೋರು, ಕೊಡದೇ ಇರೋಂಥವ್ರು, ಅಂತವ್ರನ್ನ ಯಾಕೆ ಕೇಳ್ತಿ? ಸುಮ್ಮನೆ ವ್ಯರ್ಥ ಅಂತ. ಚಾತಕ ಪಕ್ಷಿ ನೆಪ ಮಾಡ್ಕೊಂಡು ನಮಗೆ ಹೇಳಿದ್ದದು. ಎಲ್ಲರ ಮುಂದೆ ಹೋಗಿ ಕೈ ಒಡ್ಡಬಾರ್ದು, ಬೇಡಬಾರ್ದು. ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಸಾಮರ್ಥ್ಯ ಇದೆ, ಯಾರಿಗೆ ಕೂಡ ಮನಸ್ಸಿದೆ, ಸಹಾಯ ಮಾಡೋ ಮನಸ್ಸಿದೆ, ಅಂಥವ್ರ ಮುಂದೆ ಹೋಗಿ ನಾವು ನಮ್ಮ ಅಹವಾಲನ್ನ ಹೇಳ್ಕೋಬೇಕು, ನಮ್ಮ ನೋವನ್ನು ಹೇಳ್ಕೋಬೇಕು ಹೊರತು ಈಗ ನಮ್ಗೆ ನೋವಾಗಿದೆ ಅಂದ್ರೆ ಎಲ್ಲರ ಮುಂದೆ ಹೇಳ್ಕೊಳ್ಳೋದ? ಏನೋ ಬೇಜಾರಾಗಿದೆ ಅಂತ ಅನ್ಕೊಳ್ಳಿ ನೀವು. ಯಾರು ಸಿಗ್ತಾರೆ ಹೊರತಲ್ಲಿ ಹೇಳ್ತಾ ಹೌದು ನಂಗೆ ಹಿಂಗಾಗಿದೆ, ನಂಗೆ ಹಿಂಗಾಗಿದೆ ಅಂತ. ಚೆನ್ನಾಗಿರುತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಎರಡೂ ಬೇಕು ಅಂತ. ಕಪ್ಪು ಬೇಕು, ಬಿಳಿನೂ ಬೇಕು. ಬದುಕು ಅಂದ್ರೆ ಎರಡು ಸೇರಿರ್ತಕ್ಕಂಥದ್ದು. ಹಗಲು ರಾತ್ರಿ ಸೇರಿದೆ, ಹಾಗೆ ಕಪ್ಪು ಬಿಳಿ ಸೇರಿದೆ, ಕೆಡುಕು ಬಳಿತು ಸೇರಿದೆ, ಸಾವು ಬದುಕು ಸೇರಿದೆ, ಸುಖ ದುಃಖ ಸೇರಿದೆ, ಹಸಿವು ತೃಪ್ತಿ ಸೇರಿದೆ, ಎಲ್ಲ ಸೇರಿ ಬದುಕಿರ್ತಕ್ಕಂಥದ್ದು. ನಿಮ್ಗೆ ಏನಾದ್ರು ನೆಗೆಟಿವ್ ಜೀವನದಲ್ಲಿ ಬಂದ್ರೆ, ಏನಾದ್ರು ತೊಂದರೆ ಬಂತು, ಕಷ್ಟ ಬಂತು, ಅಥವಾ ಸವಾಲು ಬಂತು ಅಂದ್ರೆ ಬೇಜಾರು ಮಾಡ್ಕೋಬಾರ್ದು. ಯಾಕೆಂದ್ರೆ ಅದು ಪಾರ್ಟ್ ಆಫ್ ಇಟ್. ಅದು ಸೇರಿ ಜೀವನ ಅಂತ. ಬರೇ ಖುಷಿಗೆ ಜೀವನ ಅಂತ ಹೆಸರಲ್ಲ. ಖುಷಿ ಅನ್ಸೋದೇ ಇಲ್ಲ, ಆಮೇಲೆ ಅದು ಸಪ್ಪೆ ಆಗ್ಬಿಡುತ್ತೆ. ನೀವು ಸಿಹಿ ತಿಂತಾ ಹೋಗಿ ಆಮೇಲೆ ನಿಮ್ಗೆ ಸಿಹಿ ಅನ್ಸೋದೇ ಇಲ್ಲ. ಮಧ್ಯೆ ಬೇರೆ ಏನಾದ್ರು ನೀರು ಕುಡಿದ್ರೆ ಸಿಹಿ ಗೊತ್ತಾಗತ್ತೆ, ಬೇರೆ ತಿಂದ್ರೆ ಸಿಹಿ ಗೊತ್ತಾಗತ್ತೆ ನಿಮ್ಗೆ ಅಂತ. ಊಟದಲ್ಲಿ ಬರೀ ಸಿಹಿ ಇಟ್ಟರೆ ಚೆನ್ನಾಗಿರುತ್ತಾ? ಜಿಲೇಬಿ ಇಷ್ಟ ಅಂತ ಜಿಲೇಬಿನೇ ಮಾಡೋದು, ಬೇರೆ ಏನೂ ಇಲ್ಲ. ಬೆಳಗ್ಗೆನೂ ಜಿಲೇಬಿ, ಮಧ್ಯಾಹ್ನ ಜಿಲೇಬಿ, ರಾತ್ರಿನೂ ಜಿಲೇಬಿ, ನಾಳೆನೂ ಅದೇ, ನಾಡಿದ್ದು ಅದೇ. ಅವ್ರು ಅಡುಗೆ ಭಟ್ರು ಹೇಳಿ ಹಂಗೆ ಮಾಡ್ಸೋಣ ನಿಮ್ಗೆ. ಮಕ್ಕಳು ಬಾರಿ ಖುಷಿ ಪಡ್ತಾರೆ, ಖುಷಿ ಪಡ್ಲಿ, ಹಾಗಾಗಿ ಜಿಲೇಬಿನೇ ಮಾಡೋದು ಮೂರೊತ್ತು ಅಂತ ನೋಡ ಬೇಡವಾ? ಯಾಕೆಂದ್ರೆ ಬರೇ ಜಿಲೇಬಿ ನಮ್ಗೆ ಖುಷಿ ಕೊಡಲ್ಲ ಅಂತ, ಆರೋಗ್ಯಕ್ಕೂ ಒಳ್ಳೇದಲ್ಲ, ಸಂತೋಷನೂ ಕೊಡಲ್ಲ ಅಂತ. ಅದು ಯಾವಾಗಲೂ ಅನ್ಸುತ್ತೆ. ಪಾಯಸ
ಯಾವತ್ತೂ ಒಂದ್ಸತಿ ಇದ್ರೆ ಚೆನ್ನಾಗಿರುತ್ತೆ. ದಿನಾ ಪಾಯಿಸಿದ್ರೆ ಏನು ವಿಶೇಷ ಇರುತ್ತೆ ಅನ್ನೋದ್ರಲ್ಲಿ, ಯಾವತ್ತೊಂದಿನ ಇರ್ಬೇಕು ಅದು. ಹಾಗೆ ಜೀವನನು ಕೂಡ ಹಾಗೆ ಅಂತ, ಬರೇ ಖುಷಿ ಅಂತಲ್ಲ ಅಂತ. ಯಾವಾಗಲೂ ಬೇಜಾರಾಗತ್ತರ ಸಂದರ್ಭ ಬರ್ಬೋದು, ಯಾವಾಗಲೂ ಸೋಲು ಬರ್ಬೋದು, ಯಾವಾಗಲೂ ತೊಂದರೆ ಬರ್ಬೋದು. ಅದೆಲ್ಲ ಪಾರ್ಟ್ ಆಫ್ ಲೈಫ್, ಪಾರ್ಟ್ ಆಫ್ ಇಟ್. ಅದೆಲ್ಲ ಜೀವನ ಅಂದ್ರೆ ಇರ್ಬೇಕದೆಲ್ಲ ಅಂತ. ಹಾಗಾಗಿ ಆ ಮನಸ್ಸು ನಮಗಿದ್ರೆ ನಮಗೆ ದುಃಖ ಬಂದಾಗ ನಾವು ಕುಗ್ಗೋದಿಲ್ಲ, ಸುಖ ಬಂದಾಗ ಹಿಗ್ಗೋದಿಲ್ಲ ಅಂತ. ಹಿಗ್ಗು ಕುಗ್ಗು ಇರಬಾರ್ದು, ಸಮವಾಗಿರ್ಬೇಕು ಅಂತ. ಅದಕ್ಕಾಗಿ ಅಂತ. ಯಾಕೆ ಈ ವಿಷಯ ಬಂತು ಅಂದ್ರೆ ಪರ್ಜನ್ಯನ ಬಗ್ಗೆ ಹೇಳ್ತಾ ಇದ್ವು. ಅಲ್ಲಿ ಏನು ಪುರುಷ ನಿನಗೆ ಕಾಣಿಸಿದ ಪಾತಾಳ ಲೋಕದಲ್ಲಿ, ನಾಗಲೋಕದಲ್ಲಿ ಏನು ಪುರುಷ ಕಾಣಿಸಿದೆ ನಿನಗೆ, ಅದು ಸುಮ್ಮನೆ ಅಲ್ಲ, ಪರ್ಜನ್ಯ ಅದು ಅಂತ. ಪಕ್ಕದಲ್ಲಿದ್ದಂತ ಅಶ್ವ ಅದು ಅಗ್ನಿ, ಅದು ಅಗ್ನಿದೇವ, ಅದು ಕುದುರೆ ರೂಪದಲ್ಲಿದ್ದಾನೆ. ಹಾಗಾಗಿ ಅಗ್ನಿ ತನ್ನ ಮೈಯಿಂದ ಜ್ವಾಲಾವಲಿಯನ್ನು ಮತ್ತು ಧೂಮಾವಲಿ, ಜ್ವಾಲಾವಲಿ ಅಂದ್ರೆ ಜ್ವಾಲೆಗಳ ಸಾಲು ಸಾಲು ಅಂತ, ಧೂಮಾವಲಿ ಅಂದ್ರೆ ಸಾಲು ಸಾಲು ಹೊಗೆ, ನಿರಂತರ ಹೊಗೆ ಉಗುಳಿ, ಬೆಂಕಿ ಉಗುಳಿ ನಾಗಲೋಕ ಅಂತ ಎಲ್ಲ ಗೊಳಿಸಿದ್ನಲ್ಲ, ಅದು ಅಗ್ನಿದೇವ, ಅದು ಕುದುರೆ ಆಕಾರದಲ್ಲಿ ಇದ್ದಿದ್ದು ಅಂತ. ಪಕ್ಕದಲ್ಲೇ ಪರ್ಜನ್ಯ, ಅದು ಬೆಂಕಿ ನೀರು ಎರಡು ಒಟ್ಟಿಗಿರೋಂಥದ್ದು. ಒಟ್ಟಿಗಿದ್ರೆ ನಮಗೆ ಅಡಿಗೆ ಆಗೋದು ಅಲ್ವಾ. ನೀರು ಬೆಂಕಿ ಎರಡು ವಿರುದ್ಧ ಒಂದಕ್ಕೊಂದು ಸೇರಲ್ಲ ಅಂತ ಆಗ್ಬಿಟ್ರೆ ಜೀವನ ಇರುತ್ತಾ? ಮತ್ತೆ ಊಟ ಮಾಡಬೇಕು ಅಂದ್ರೆ ಬೇಕಲ್ವಾ, ಎರಡು ಸೇರ್ಲೇಬೇಕಲ್ವಾ. ಕೆಳಗಡೆ ಬೆಂಕಿ, ಮೇಲ್ಗಡೆ ನೀರು ಆಗತ್ತೆ ನೋಡಿ. ಹಾಗೆ ಆಕಾಶದಲ್ಲಿ ಮೋಡದಲ್ಲಿ ಮಳೆ ಸುರಿಸ ಮೋಡದಲ್ಲಿ ಮಿಂಚು ಬರಲ್ವಾ, ಸಿಡ್ಲು ಬರಲ್ವಾ? ಸಿಡ್ಲು ಅಂದ್ರೆ ಅಗ್ನಿ ಅಲ್ವಾ ಅದು. ಅಲ್ಲೇ ಮಳೆನೂ ಬರಲ್ವಾ? ಸಹಬಾಳ್ವೆ ಇದೆ, ಒಟ್ಟಿಗೆ ಇರ್ತಾರೆ ನೋಡಿ. ಬೆಂಕಿ ಮಳೆನೇ ಒಟ್ಟಿಗೆ ಇರ್ಬೋದು ಅಂದ್ರೆ ನಾವ್ಯಾಕೆ ಒಟ್ಟಿಗಿರ್ಬಾರ್ದು? ನಾವ್ಯಾಕೆ ಕಚ್ಚಾಡ್ತಾ ಇರ್ಬೇಕು? ನಾವ್ಯಾಕೆ ದೂರ ಟು ಮಾತಿಲ್ಲ ಅಂತ ಯಾಕೆ ಆ ಥರ ಇರ್ಬೇಕು? ನಾವು ಖುಷಿಯಿಂದ ಒಟ್ಟಿಗಿರ್ಬಾರ್ದಾ? ಹಾಗೆ ಅದೆರಡೂ ಕೂಡ ಒಟ್ಟಿಗಿದ್ದಂತ ಅಶ್ವ ಮತ್ತು ಪುರುಷ, ಅದು ಬೆಂಕಿ ಮತ್ತು ಮಳೆ ಎಂಬುದಾಗಿ ಹೇಳಿ, ಯಹ ಋಷಭಃ ತ್ವಯಾ ಪಥಿ ಗಚ್ಚತ ದೃಷ್ಟಃ. ಯಹ ಋಷಭಃ, ಯಾವ ಎತ್ತು, ಪಥಿ ಗಚ್ಚತ, ದಾರಿಯಲ್ಲಿ ಹೋಗ್ತಾ ದಾರಿಯಲ್ಲಿ, ದೃಷ್ಟಃ ನಿನಗೆ ಕಾಣಿಸ್ತೋ, ಆ ಎತ್ತು ಯಾವುದದು, ಏನದು ಅಂದ್ರೆ ಸ ಐರಾವತಃ ನಾಗರಾಟ್, ನಾಗರಾಜ ಐರಾವತ ಅಂದ್ರೆ ಅಲ್ಲ, ಆ ಐರಾವತ ಅಲ್ಲ. ಯಾಕೆಂದ್ರೆ ಮುಂದಕ್ಕಿದೆ ನೋಡಿ, ಯಶ್ಚೈನಂ ಅಧಿರೂಢ ಪುರುಷ ಸಚ ಇಂದ್ರ. ಆ ಎತ್ತಿನ ಮೇಲೆ ಕೂತ್ಕೊಂಡಿದ್ದ ಪುರುಷ ಇದ್ದಾನಲ್ಲ, ಯಶ್ಚೈನಂ ಅಧಿರೂಢ ಪುರುಷ ಸಹ ಅಂದ್ಮೇಲೆ ಕೆಳಗಿರೋದು ಯಾವುದು? ಐರಾವತ. ನಾಗ ಅಂದ್ರೆ ನಿಮ್ಗೆ ಎರಡು ಅರ್ಥ ಹೇಳಿದ್ವು ಮೊದ್ಲೇನೆ. ನಾಗ ಅಂದ್ರೆ ಹೌದು, ಹಾವು ಹೌದು, ಆನೆನೂ ಹೌದು ಅಂತ ಎರಡೂ ಅರ್ಥ ಇಲ್ಲ ಶಬ್ದ ಇದೆ ಅಂತ. ಇಲ್ಲಿ ಯಾವ ಅರ್ಥಲಿದೆ? ಇಲ್ಲ, ಆನೆ ಅಂತ. ನಾಗರಾಜ ಅಂದ್ರೆ ಆನೆಗಳ ಒಡೆಯ, ಆನೆಗಳಿಗೆಲ್ಲ ಅಧಿಪತಿ, ದೊಡ್ಡ ಆನೆ, ಗಜೇಂದ್ರ, ಸರ್ವ ಗಜೇಂದ್ರ, ಐರಾವತ ಅದು ಅಂತ. ಅಲ್ಲಿಂದ ಮುಂದಕ್ಕೆ ಯದಪಿತೆ ಭಕ್ಷಿತಂ ತಸ್ಯ ಋಷಭಸ್ಯ ಪುರೀಶಂ. ಯದಪಿತೆ ಭಕ್ಷಿತಂ, ನೀನೇನನ್ನು ಸೇವಿಸಿದ್ಯೋ? ಏನನ್ನು ಸೇವಿಸಿದ್ದು? ಋಷಭದ ಸಗಣಿಯನ್ನು ಸೇವಿಸಿದ್ದಲ್ವಾ. ಯದಪಿತೆ ಭಕ್ಷಿತಂ ಋಷಭಸ್ಯ ಪುರೀಶಂ ತತ್ ಅಮೃತಂ. ಸಗಣಿ ಅಂತ ನೀವು ತಿಂದಿದ್ದು ನಿಜವಾಗಿ ಅಮೃತ ಆಗಿತ್ತದು. ಹಾಗಾಗಿಯೇ ಹಾಗಾಗಿ ಹಾವುಗಳ ಮಧ್ಯೆ, ಹಾವುಗಳ ಲೋಕ, ಹಾವುಗಳ ಪ್ರಪಂಚ, ಅಲ್ಲಿ ವಿಷವೇ ಗಾಳಿಯೇ ವಿಷ ಎನ್ನುವಷ್ಟರ ಮಟ್ಟಿಗೆ ಅಲ್ಲಿ ನಾಗಗಳ ಸಂಖ್ಯೆ ಇದೆ ಅಲ್ವಾ. ನಿಮಗೆ ದೃಷ್ಟಿ ವಿಷಯದ ಬಗ್ಗೆ ಹೇಳಿದ್ದು, ಉಸಿರೇ ವಿಷ ಸರ್ಪಗಳದ್ದು, ಉಸಿರು ಹೊರಗೆ ಹಾಕಿದ್ರೆ ಬೆಂಕಿನೇ ಬರೋದು, ಅಂತ ಸರ್ಪಗಳ ಬಗ್ಗೆ ಹೇಳಿದ್ವು. ಅಂತ ಸರ್ಪಗಳ ಲೋಕದಲ್ಲಿಯೂ ಕೂಡ ಹೋಗಿ ಉತ್ತಂಕ ಬದುಕಿದ್ದು ಹೇಗೆ ಅಂದ್ರೆ ನೋಡಿ, ನೀವು ಆಲೋಚನೆ ಮಾಡಿ, ದೇವರು ಯಾವ ರೂಪದಲ್ಲಿ ಬಂದು ಯಾಕೆ ಸಹಾಯ ಮಾಡ್ತಾನೆ ಅಂತ. ಇನ್ನು ಕುಂಡಲ ಸಿಕ್ಕಿಲ್ಲ ಉತ್ತಂಕನಿಗೆ, ಆವಾಗಲೇ ಅವನ ಬಗ್ಗೆ ದೇವರು ಯೋಚನೆ ಮಾಡಿದ್ದಾನೆ ಅಂತ. ಇವನಿಗೆ ಮುಂದೆ ಕುಂಡಲ ಸಿಗುತ್ತೆ, ಸಿಕ್ಕ ನಂತರ ತಕ್ಷಕ ಕದ್ಕೊಂಡು ಹೋಗ್ತಾನೆ, ನಾಗಲೋಕಕ್ಕೆ ಹೋಗ್ಬೇಕಾಗತ್ತೆ, ಅಲ್ಲಿ ದೊಡ್ಡ ಕಷ್ಟ ಬರುತ್ತೆ, ವಿಷದ ಲೋಕ ಅದು ಅಂತ ಎಣಿಸಿ
ಈಗಲೇ ಸಗಣಿ ರೂಪದಲ್ಲಿ ಅಮೃತ ತಿನ್ನಿಸ್ಬೇಕಾದ್ರೆ ದೇವರು ಒಂದು ಎಷ್ಟು ದಯಾಮಯ ನೋಡಿ, ಎಷ್ಟು ಕನಿಕರ ದೇವರಿಗೆ ಅಲ್ವಾ. ಇಂದ್ರ ತದಪಿ ಅಮೃತಂ ತೇನ ಖಲು ಅಸಿ ತಸ್ಮಿನ್ ನಾಗಭವನೆ ನಾವು ವ್ಯಾಪನ್ನಃ ತ್ವಂ. ಅದರಿಂದ ತಾನು ನೀನು ನಾಗಲೋಕಕ್ಕೆ ಹೋದರೂ ಕೂಡ ನಾವು ವ್ಯಾಪನ್ನಃ. ವ್ಯಾಪನ್ನ ಅಂದ್ರೆ ಸತ್ತೋಗಿಲ್ಲ ನೀನಂತೆ. ವ್ಯಾಪನ್ನ ಅಂದ್ರೆ ಸತ್ತವನು. ಆಪನ್ನ ಆಪತ್ತಿಗೊಳಗಾದವನು. ಆಪತ್ತಿ ಅಂದ್ರೆ ಆಪತ್ತು, ಕಷ್ಟ. ಆಪನ್ನ ಕಷ್ಟಕ್ಕೊಳಗಾದವನು. ವ್ಯಾಪನ್ನ ಅಂದ್ರೆ ಸತ್ತೇ ಹೋದವನು. ನೀನು ಮೃತನಾಗಲಿಲ್ಲ. ವ್ಯಾಪನ್ನ ಮೃತ, ನೀನು ಮೃತನಾಗಲಿಲ್ಲ. ಯಾಕೆಂದ್ರೆ ಅಮೃತವನ್ನು ಸೇವಿಸಿದ್ದೆ ಅಂತ. ಕಗ್ಗ ಹೇಳ್ತೀವಿ, ಆ ಕಡೆ ಕ್ಲಾಸ್ ಹೇಳಿದೆ ಇದಲ್ಲ, ನೀವು ಮಾತ್ರ ಹೇಳ್ತಿರೋದು ಇದೆಲ್ಲ. ಕಗ್ಗ ಹೇಳ್ತೀವಿ, ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ. ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ. ಮಹಿಮೆ ಕಾಂಬೊಡೆ, ಮಹಿಮೆ ಮಹಿಮೆ, ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು. ಗೊತ್ತಾಗತ್ತಲ್ವಾ? ಸುಲಭವಾಗಿ ಅರ್ಥಾಗತ್ತಲ್ವಾ? ತಾಮಸಿಗೆ ಬರವೆಲ್ಲಿ. ಯಾರು ತಾಮಸಿ ಇರ್ತಾನಲ್ಲ, ತಮಸ್ಸು ಅಂದ್ರೆ ಕತ್ಲೆ, ಅವನೊಳಗಡೆ ಕತ್ಲೆ ಇದೆ, ಬೆಳಕಿಲ್ಲ, ಅಜ್ಞಾನ ಇದೆ, ಅಂಥವನಿಗೆ ಬರವೆಲ್ಲಿ. ಅಂಥವನು ಮುಂದೆ ದೇವರು ಬಂದು ನಿಂತ್ಕೊಂಡ್ರು ಕೂಡ ಗೊತ್ತಾಗಲ್ಲ ಅಂತ. ಸಗಣಿ ರೂಪದಲ್ಲಿ ಅಮೃತ ಇರುತ್ತೆ ಅಂತ ಯಾರು ಎಣಿಸಕ್ ಸಾಧ್ಯನಾ? ಸಗಣಿ ತಿನ್ನೊಂದು ಇದಕ್ಕೆ ಕೋಪ ಮಾಡ್ಕೊಂಡು ಸಿಟ್ಕೊಂಡು ಜಗಳ ಮಾಡ್ಕೊಂಡು ಬಂದಿದ್ರೆ ಯಾರಿಗೆ ನಷ್ಟ ಆಗೋದು ಅಲ್ವಾ? ಉತ್ತಂಕ ವಿವೇಕಿ ಆಗಿದ್ರಿಂದ ನಿನ್ನ ಗುರುಗಳು ತಿಂದಿದ್ದಾರೆ, ನೀನು ತಿನ್ನು ಅಂದ್ರೆ ಮತ್ತೇನು ಯೋಚನೆ ಮಾಡಿಲ್ಲ. ಗುರುಗಳು ಮಾಡಿದ್ದನ್ನು ಮಾಡಬೇಕು ನಾನು ಅಂತ ಮಾಡಿದ ಅಲ್ವಾ, ಫಲ ಬಂತು. ನೋಡಿ, ಒಂದು ವಿಷಯ ನಮ್ಗೆ ನಿಧಾನಕ್ಕೆ ಅರ್ಥ ಆಗ್ಬೋದು, ಇವತ್ತು ಅರ್ಥ ಆಗದೆ ಇರ್ಬೋದು. ಆದ್ರೂ ಯಾವುದು ಪರಂಪರೆಯಲ್ಲಿ ಬಂದಿದೆ, ಯಾವುದು ಪದ್ಧತಿಯಲ್ಲಿ ಬಂದಿದೆ, ಅದನ್ನು ಮಾಡಿಬಿಡ್ಬೇಕು ಅಂತ ತಿಳ್ಕೊಳ್ಬೇಕು ಅನ್ನೋದು ಸರಿ, ಕುತೂಹಲ ಸರಿ, ಅರ್ಥ ತಿಳ್ಕೊಳ್ಬೇಕು, ಯಾಕೆ ಮಾಡೋದು ಅಂತ ತಿಳ್ಕೊಳ್ಬೇಕು, ಅದೆಲ್ಲ ಸರಿ. ಆದ್ರೆ ತಿಳ್ಕೊಳ್ಳೋವರೆಗೂ ಮಾಡಲ್ಲ ಅಂತಿರಬಾರದು. ಯಾವುದನ್ನು ಹಿರಿಯರು ಹೇಳಿದ್ದಾರೆ, ಯಾವುದನ್ನ ಗುರುಗಳು ಹೇಳಿದ್ದಾರೆ, ಯಾವುದನ್ನು ಪರಂಪರೆ ಹೇಳಿದೆ, ಮಾಡ್ತಾ ಬರ್ಬೇಕು ನಾವು. ಅದನ್ನ ನಮ್ಗೆ ಅರ್ಥ ನಿಧಾನಕ್ಕೆ ಗೊತ್ತಾಗ್ಲಿ. ಆದ್ರೆ ಗೊತ್ತಾದ್ಮೇಲೆ ಮಾಡ್ತೇನೆ ಅಂತಲ್ಲ ಅಂತ ದೊಡ್ಡವ್ರು ಹೇಳಿದಾರಲ್ವಾ, ತಿಳಿದವ್ರು ಹೇಳಿದಾರಲ್ವಾ, ಮಾಡ್ಬೇಕದನ್ನ ಅಂತ. ಹಾಗೆ ಮಾಡಿದ್ರಿಂದ ಉತ್ತಂಕನಿಗೆ ತುಂಬಾ ಉಪಕಾರವಾಗಿದ್ದು ಅಂತ. ಕಗ್ಗ ಹೇಳ್ತೀರಾ? ಸಾಮಾನ್ಯ ರೂಪದಲ್ಲಿ ಸ್ವಾಮಿ ನಿನ್ನಡೆಗೆ ಮೈಮೆ ಕಾಂಬೊಡೆ ಕೊನೆಯದು, ಕೊನೆಯಲ್ಲೇನು? ನೀವೆಲ್ಲ ಸೇರಿದ್ರೆ ಈ ಪದ್ಯ ಪೂರ್ತಿ ಮಾಡ್ಬೋದು, ಈ ಕಗ್ಗದ ಪದ್ಯನ. ಯಾಕೆಂದ್ರೆ ಒಬ್ಬೊಬ್ರಿಗೆ ಒಂದು ಸ್ವಲ್ಪ ಗೊತ್ತಿದೆ, ನೋಡ್ತಾ ಇದೀವಲ್ಲ, ಒಂದೊಂದ್ಸಲ ಒಬ್ಬೊಬ್ರಿಗೆ ಗೊತ್ತಿದೆ. ಎಲ್ಲ ಒಂದು ರೌಂಡ್ ಟೇಬಲ್ ಮೀಟಿಂಗ್ ಮಾಡಿದ್ರೆ ಎಲ್ಲ ಸೇರ್ಕೊಂಡು ಈ ಪದ್ಯ ಪೂರ್ತಿ ಮಾಡೋಕೆ ಸಾಧ್ಯ ಇದೆ. ಅದೇ ಸಹಕಾರ ಅಂತ, ಒಬ್ರಿಗೊಬ್ರು ಸಹಕಾರ ಕೊಡೋದು ಅಂತ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಯಾವ್ದನ್ನ ಬರ್ಕೊಂಡಿಲ್ಲ ಬರ್ಕೊಳ್ಳಿ ಅದನ್ನ ಅಂತ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು, ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ. ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು. ಮೈಮೆ ಕಾಂಬೊಡೆ ಪುಟ್ಟು ಬರ್ಕೋಬೇಕು. ಭರತ್ ಅಲ್ವಾ, ಬರ್ಕೋಬೇಕು. ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು. ನಿಂಗೆ ಬಂದಾಗ ಬರ್ಕೋ, ಆಮೇಲೆ ಅವ್ರನ್ನ ಆರಿಯರ್ ಸರಿ ಮಾಡ್ಕೊಳ್ತಾರೆ ನಿಂಗೆ. ಅದನ್ನೇ ಆಮೇಲೆ ಬರ್ಕೋತೀಯಾ? ಹೆಂಗೆ ಬರ್ಕೊಂಡಿದೀಯಾ? ಪ್ರಿಂಟ್ ತೆಗೆಸ್ಕೊಂಡಿದ್ಯಾ? ಹೌದಾ? ಆಯ್ತು ಜಾಣ. ಉಳಿಬೇಕಲ್ವ ಪಾಠ ಮುಂದೆ, ಅದು ನಮ್ಗೆ ಹೋಗ್ಬಿಡ್ಬಾರ್ದು. ಈಗ ಗಾಳಿ ಈ ಕಡೆ ಗಾಳಿ ಬೀಸ್ತಾ ಇದೆ ನೋಡಿ, ಹೋಗ್ಬಿಟ್ರೆ. ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ.
ಬರ್ಕೊಂಡ್ರಾ? ಮುಂದುವರಿಸ್ತಾರೆ ಗುರುಗಳು. ನಾವು ಪಾಠ ಮುಂದುವರಿಸ್ತೀವಿ. ಸಹಿ ಭಗವಾನ್ ಇಂದ್ರು ಮಮ ಸಖಾ. ವೇದ ಗುರುಗಳು ಹೇಳ್ತಾ ಇದ್ದಾರೆ, ಸಹಿ ಭಗವಾನ್ ಇಂದ್ರ ಮಮ ಸಖಾ. ಭಗವಂತ ಇಂದ್ರ ನನ್ನ ಗೆಳೆಯ. ಸಹಿ ಭಗವಾನ್ ಇಂದ್ರ ಮಮ ಸಖಾ. ಅವನು ಸಹಿ ಅಂದ್ರೆ ಸ ಅಂದ್ರೆ ಅವನು ಅಂತ. ಅವನು ಯಾರು? ಆ ಎತ್ತ ನೀರು ಕೂತವನು. ಸಹಿ ಭಗವಾನ್ ಇಂದ್ರ ಮಮ ಸಖ, ನನ್ನ ಸ್ನೇಹಿತ ಇಂದ್ರ ಅವನು. ಆದ್ದರಿಂದಲೇ ತ್ವದನುಕ್ರೋಶಾತ್ ಇದಂ ಅನುಗ್ರಹಂ ಕೃತವಾನ್, ನಿನ್ನ ಮೇಲಿನ ಕರುಣೆಯಿಂದ ಈ ಅನುಗ್ರಹವನ್ನು ಮಾಡಿದನು. ನನ್ನ ಸಖನಾಗಿದ್ದರಿಂದಲೇ ನೀ ನನ್ನ ಶಿಷ್ಯ ತಾನೆ, ಹಾಗಾಗಿ ನಿನ್ನ ಮೇಲೆ ಇಂದ್ರನಿಗೆ ಕರುಣೆ ಬಂತು. ನನ್ನ ಗೆಳೆಯನ ಶಿಷ್ಯ ಇವನು, ಮಗ ಇದ್ದಾಗೆ ನಿನ್ನ ಮೇಲೆ ಕನಿಕರ ಬಂತು ಇಂದ್ರನಿಗೆ. ಹಾಗಾಗಿ ತ್ವದನುಕ್ರೋಶ, ಅನುಕ್ರೋಶ ಅಂದ್ರೆ ಕರುಣೆ, ಅನುಕ್ರೋಶ ಶಬ್ದ ನೆನ್ಪಿಟ್ಕೊಳ್ಳಿ, ಕರುಣೆ ಅದು. ತ್ವದನುಕ್ರೋಶಾತ್ ಇದಂ ಅನುಗ್ರಹಂ ಕೃತವಾನ್ ತಸ್ಮಾತ್ ಕುಂಡಲೇ ಗೃಹೀತ್ವ ಪುನರಾಗತೋಸಿ. ಆ ಇಂದ್ರನ ಕರುಣೆಯಿಂದಲೇ ಕುಂಡಲಗಳನ್ನು ತೆಗೆದುಕೊಂಡು ಮತ್ತೆ ಬರಕ್ ಸಾಧ್ಯ ಆಯ್ತು. ಇಲ್ದಿದ್ರೆ ಮತ್ತೆ ಬರೋಕೆ ಆಗ್ತಿರ್ಲಿಲ್ಲ. ಅದೊಂದಿದ್ರೆ, ಆ ದೈವ ಅನುಗ್ರಹ ಇದ್ರೆ ನಾವಿಲ್ಲಿದ್ರು ನಮ್ಮನ್ನು ಕಾಪಾಡುತ್ತೆ ಅದು. ವನೆ ರಣೆ ಶತ್ರು ಜಲಾಗ್ನಿ ಮಧ್ಯೆ ಮಹಾರ್ಣವೇ ಪರ್ವತ ಮಸ್ತಕೇವ. ಗೊಂಡಾರಣ್ಯ ಆಗಿರ್ಬೋದು, ಯುದ್ಧ ಮಧ್ಯೆ ಆಗಿರ್ಬೋದು, ಸುತ್ತ ಶತ್ರುಗಳು ಸುತ್ತೋದಿರ್ಬೋದು, ನಮ್ಮನ್ನು ಬೆಂಕಿ ಮಧ್ಯೆ ಇರ್ಬೋದು ನಾವು, ಅಥವಾ ಮಹಾ ಸಮುದ್ರದ ಮಧ್ಯೆ ಎಲ್ಲೋ ಮುಳುಗಿ ಹೇಳ್ತಾ ಇರ್ಬೋದು. ಇಂತಹ ಪರಿಸ್ಥಿತಿಗಳು ನಮ್ಮನ್ನು ಕಾಪಾಡೋದು ದೈವದ ಕರುಣೆ. ನಾವು ಮಾಡಿದ ಪುಣ್ಯ, ಹಿಂದೆ ನಾವು ಮಾಡಿದ ಪುಣ್ಯ ಇದ್ರೆ ದೈವ ಬಂದು ಕಾಪಾಡುತ್ತೆ ನಮ್ಮನ್ನ ಆ ಸಂದರ್ಭಗಳಲ್ಲಿ. ಹಾಗಾಗಿ ಇಂದ್ರನ ಕನಿಕರದಿಂದ ನೀನು ಮರಳಿ ಬಂದು ಕುಂಡರಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಅಲ್ಲಿಗೆ ಕುಂಡರಗಳನ್ನು ಯಾರು ಕೊಟ್ಟಂತೆ ಆಯ್ತು? ಇಂದ್ರ ಕೊಡೋಕೆ ಯಾರು ಕಾರಣ? ಕುಂಡಲ ಕೇಳಿದವ್ರು ಯಾರು? ಅಂದ್ರೆ ಗುರುಗಳೇ ಕೇಳಿದಾಗ ಆಯ್ತಲ್ಲ, ಆ ಗುರುಗಳ ಪತ್ನಿ ಕೇಳಿದ್ದಾನೆ. ಕೊಟ್ಟಿದ್ಯಾರು? ಅದಿರೋದು. ಕೇಳುವವನು ಅವನೇ, ಕೊಡುವವನು ಅವನೇ. ನಾವು ದೇವರಿಗೆ ಸೇವೆ ಮಾಡ್ತೀವಲ್ಲ, ದೇವರ ಸೇವೆ ಕೇಳೋದುಂಟು ನಮ್ಮಿಂದ. ಎಷ್ಟೋ ಬಾರಿ ದೇವರ ಸೇವೆ ಕೇಳೋದುಂಟು. ಕೇಳೋದು ಅವನೇ, ಕೊಡೋದು ಅವನೇ. ಅಪ್ಪ ಚಾಕ್ಲೇಟ್ ತಗೊಂಡ್ಬರ್ತಾನೆ ಮನೆಗೆ ಮಗುಗೆ ಅಲ್ವಾ, ಚಾಕ್ಲೇಟ್ ಕೊಡ್ತಾನೆ ಮಗುಗೆ. 10 ಚಾಕ್ಲೇಟ್ ಕೊಟ್ಟು ಆಮೇಲೆ ನಂಗೊಂದು ಕೊಡು ಅಂತ ಕೈ ಚಾಚ್ತಾನೆ. ತನ್ನ ಮಗನ್ ಮುಂದೆ, ಚಿಕ್ಕವನ್ ಮುಂದೆ, ಮಗನ್ ಮುಂದೆ, ಮಗಳ ಮುಂದೆ ಮತ್ತೆ ಕೈ ಚಾಚಿ ನಂಗೊಂದು ಕೊಡು ಅಂತ ಕೇಳ್ಬೇಕಾದ್ರೆ ಹಸಿವಾಗಿ ಕೇಳದ? ಅದು ಹೊಟ್ಟೆಗೆ ಇಲ್ಲದೆ ಕೇಳದ? ಚಾಕ್ಲೇಟಿಗೆ ಗತಿ ಇಲ್ಲದೆ ಕೇಳದ? ಪ್ರೀತಿಯಿಂದ. ಅಂದ್ರೆ ಏನು ಮಗುವಿನ ಮನ್ಸು ಅಂತ ತಿಳಿಯೋ ಕುತೂಹಲ ಇರುತ್ತಲ್ವಾ. ಕೊಡುತ್ತೋ ಇಲ್ವೋ? ಕೊಡದಿದ್ರೆ ಮನೆಯಿಂದ ಹೊರಗಾಗ್ತಾನ ಅಪ್ಪ? ಇಲ್ಲ ಅಲ್ವಾ. ಹಾಗೆ ದೇವರು ಕೂಡ ಅಂತ ದೇವರು ಕೇಳೋದುಂಟು, ನಮ್ಮಲ್ಲಿ ಸೇವೆ ಕೇಳೋದುಂಟು. ಆದ್ರೆ ದೇವರು ಕೊಟ್ಟಿದ್ದನ್ನೇ ಕೊಡೋದು ನಾವು, ಮತ್ತೇನು ಕೊಡೋಕೆ ಸಾಧ್ಯ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಕೆರೆ ನೀರು ಕೆರೆಗೆ ಚೆಲ್ಲಿದ್ರೆ ವರ ಸಿಗೋದು ಕೆರೆಗಲ್ಲ, ನಮಗೆ ತಾನೇ ನೋಡಿ. ಹಾಗೆ ಗುರು ಅವನೇ ಕೊಡ್ತಾನೆ, ಅವನೇ ಕೇಳ್ತಾನೆ, ಅವನೇ ಮಾಡಿಸಿದ್ದಾನೆ ಅಂತ. ಏನು ಗುರುದಕ್ಷಿಣೆ ಏನಿದೆ ಗುರುಪತ್ನಿ ಕೇಳಿದ್ದು ಅದು ಒದಗಿ ಬರೋ ಹಾಗೆ ಹಿಂದೆ ನಿಂತು ಗುರು, ಯಾಕಂದ್ರೆ ಎಲ್ಲ ಗೊತ್ತು ನೋಡಿ. ಈಗ ಅಲ್ಲಿ ಸಗಣಿ ಸಿಕ್ಕಿದೆ, ಅದು ಅಮೃತ ಅಂತ ಗುರುವಿಗೆ ಯಾಕೆ ಗೊತ್ತಾಯ್ತು? ಇಲ್ಲಿ ನೋಡಿದ್ಯಾರು? ಉತ್ತಂಕ. ಆದ್ರೆ ಅದೇನು ಅಂತ ವಿವರಣೆ ಕೊಡ್ತಾ ಇರೋದು ಗುರು. ಅಲ್ಲಿ ಸ್ತ್ರೀಯರು ಕಂಡ್ರು, ಅಲ್ಲಿ ಆ ಕಪ್ಪು ಬಿಳಿ ದಾರಗಳು ಏನು, ಆ ಸಗಣಿ ಏನು, ಇದೆಲ್ಲ ಗುರುವಿಗೆ ಯಾಕೆ ಗೊತ್ತು? ಗುರು ಹಿಂದೆ ಇದ್ರು, ಉತ್ತಂಕ ನೋಡಿಲ್ಲ ಅಷ್ಟೇ. ಹಿಂದೆ ನೆರಳಾಗಿ ಅಗೋಚರವಾಗಿ ಗುರು ಜೊತೆಗೆ ಇದ್ದರು. ಸಮಯಕ್ಕೆ ಬಂದ ಕಷ್ಟಗಳನ್ನೆಲ್ಲ ಗುರು ಪರಿಹಾರ ಮಾಡಿದ್ರು. ನಂಬಿದ್ರೆ ಹೇಗಾಗುತ್ತೆ? ಗುರುವನ್ನು ನಂಬಿದ್ರೆ ಹೇಗಾಗುತ್ತೆ? ಇದೊಂದು ಸಾಲ ಬರ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಬೇಕು ಈ ವಾಕ್ಯವನ್ನ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ. ತ್ವದೀಯಂ ವಸ್ತು ಗೋವಿಂದ
ತುಭ್ಯಮೇವ ಸಮರ್ಪಯೇ. ನೀವೇ ಅರ್ಥ ಹೇಳ್ಬೇಕು ಇದಕ್ಕೆ, ತುಂಬಾ ಸುಲಭ ಇದೆ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ. ನಿನಗೆ ಸಮರ್ಪಿಸು. ನೀ ಕೊಟ್ಟ ವಸ್ತು ಭಗವಂತ ನಿನಗೆ ಸಮರ್ಪಣೆ ಮಾಡ್ತೇನೆ. ತುಭ್ಯಮೇವ ಸಮರ್ಪಯೇ. ನನಗೆ ದಿನ ಹೇಳ್ಕೊಳ್ಳಿ ನನ್ನ ಮನಸ್ಸಲ್ಲಿ. ನೀವು ಚಿಕ್ಕ ಕಾಣಿಕೆ ಮಾಡಿದ್ರು ದೇವರಿಗೆ ಹೇಳ್ಬೇಕಾಗಿರೋದು ಇದು ಒಂದು, ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ. ನೀ ಕೊಟ್ಟಿದ್ದು ನಿನಗೆ ಕೊಡ್ತಾ ಇದ್ದೇನೆ, ನಿನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ನೀ ನಿತ್ಯ ಬಾಳ್ ನಿನ್ನರ್ಚನೆಗೆ, ನೀ ನಿತ್ಯ ಬಾಳ್ ನಿನ್ನರ್ಚನೆಗೆ. ನಿನ್ನ ಅರ್ಚನೆಗೆ, ನೀ ಕೊಟ್ಟ ಬದುಕು ನಿನ್ನ ಪೂಜೆಗೆ ಸಮರ್ಪಣೆಯಾಗಲಿ. ಇಷ್ಟು ಹೇಳಿ ಗುರುಗಳು ಹೇಳಿದ್ರು, ತತ್ ಸೌಮ್ಯ ಗಮ್ಯತಾಂ ಅನುಜಾನೆ ಭವಂತಂ. ಸೌಮ್ಯ ಅಂದ್ರೆ ಮಗು ಅಂತ, ಪುಟ್ಟ ಮಗು ಅಂತ ಕರೆಯಲ್ವಾ, ಆ ಥರ ಮಗು. ಅನುಜಾನೆ ಭವಂತಂ ಗಮ್ಯತಾಂ, ಹೋಗ್ಬಾ, ಅಪ್ಪಣೆ ಕೊಟ್ಟೆ ಮನೆಗೆ ಹೋಗೋದಕ್ಕೆ. ಗುರುಕುಲ ವಾಸ ಮುಗಿಸಿ ಊರಿಗೆ ಹೋಗಿ ಮನೆಗೆ ಹೋಗಿ ಜೀವನ ಶುರು ಮಾಡೋದಕ್ಕೆ ಅಪ್ಪಣೆ ಕೊಟ್ಟೆ ನಿನಗೆ, ಹೋಗ್ಬಾ. ಶ್ರೇಯೋ ವಾಪ್ಸಿಸಿ, ಶ್ರೇಯ ಅವಾಪ್ಸ್ಯಸಿ, ಶ್ರೇಯಸ್ಸನ್ನು ಹೊಂತೀಯೇ. ಅವಾಪ್ಸ್ಯಸಿ ಅಂದ್ರೆ ಭವಿಷ್ಯ, ಅದು ಭವಿಷ್ಯತ್ತಿನಲ್ಲಿದೆ ಪ್ರಯೋಗ ಅದು. ಹಾಗಾಗಿ ಅವಾಪ್ಸ್ಯಸಿ, ಮುಂದೆ ನೀನು ಶ್ರೇಯಸ್ಸನ್ನು ಹೊಂತೀಯೇ. ಇದು ಕೂಡ ಬ್ಲಾಂಕ್ ಚೆಕ್. ಏನ್ ಶ್ರೇಯಸ್ಸು ಅಂತ ಹೇಳಿಲ್ಲ, ಎಲ್ಲಿವರೆಗೆ ಅಂತ ಹೇಳಿಲ್ಲ ಅಲ್ವಾ. ನಮ್ಗೆ ಯಾರಾದ್ರೂ ಒಳ್ಳೇದಾಗತ್ತೆ ಅಂದ್ರೆ ಖುಷಿ ಆಗಲ್ಲ ನಮ್ಗೆ. ನಿಮ್ಗೆ ಚಿನ್ನ ಸಿಗಲಿ ಅಂದ್ರೆ ಖುಷಿ ಆಗುತ್ತೆ, ನಮ್ಗೆ ದುಡ್ಡು ಸಿಗಲಿ ಅಂದ್ರೆ ಖುಷಿ ಆಗುತ್ತೆ, ಅಥವಾ ಒಂದು ಅಧಿಕಾರ ಸಿಗಲಿ ಐಶ್ವರ್ಯ ಸಿಗಲಿ ಅಂದ್ರೆ ಖುಷಿ ಆಗುತ್ತೆ. ಆದ್ರೆ ನಿಜವಾಗಿ ಹೇಳ್ಬೇಕಾಗಿರೋದು ಈ ತರಹ ಅಂತ, ಶ್ರೇಯೋ ವಾಪ್ಸಿಸಿ, ಒಳ್ಳೆಯದಾಗಲಿ ಅಂದ್ರೆ ಎಲ್ಲ ಕಾಲದಲ್ಲಿಯೂ ಎಲ್ಲ ವಿಷಯದಲ್ಲಿಯೂ ನಿನಗೆ ಒಳ್ಳೇದಾಗಲಿ. ಬ್ಲಾಂಕ್ ಚೆಕ್ ಅದು. ಬ್ಲಾಂಕ್ ಚೆಕ್ ಆದರೂ ಅವ್ನು ಬರ್ಕೊಂಡಷ್ಟು ಮಾತ್ರ ಸಿಗೋದು, ಇಲ್ಲ ಹಾಗಲ್ಲ. ಅದು ಒಂದ್ಸಾರಿ ಮಾತ್ರ, ಅದು ಇಲ್ಲ ಹಾಗಲ್ಲ. ಯಾವಾಗಲೂ ಎಲ್ಲೆಲ್ಲ ವಿಷಯಕ್ಕೂ ಈ ಆಶೀರ್ವಾದ ಬರ್ತಾ ಇರುತ್ತೆ ನೋಡಿ. ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ, ಗುರುವಾಕ್ಯ ಶ್ರೇಯೋ ವಾಪ್ಸಿಸಿ, ಶ್ರೇಯೋ ವಾಪ್ಸಿಸಿ, ಶ್ರೇಯೋ ವಾಪ್ಸಿಸಿ, ಒಳ್ಳೇದಾಗ್ಲಿ. ಇಂಥದ್ದು ಬೇಕಲ್ಲೋ ಆಶೀರ್ವಾದ ನಮ್ಗೆ. ಗುರುಗಳು ಕೊನೆಯಲ್ಲಿ ಮಾಡಿದ ಆಶೀರ್ವಾದ ಅದು ಶ್ರೇಯೋ ವಾಪ್ಸಿಸಿ. ಇದು ಕಥೆ. ಈ ಕಥೆ ಇಲ್ಲಿಗೆ ಮುಗಿಯಲ್ಲ. ಮರಳಿದ ಉತ್ತಂಕ ನೇರವಾಗಿ ಹಸ್ತಿನಾಪುರಕ್ಕೆ ಹೋಗ್ತಾನೆ. ಅಲ್ಲಿ ಜನಮೇಜಯ ರಾಜ್ಯ ಆಳ್ತಾ ಇರ್ತಾನೆ. ಜನಮೇಜಯ ಅಂದ್ರೆ ಉತ್ತಂಕನ ಅದನ್ನ ಸಬ್ರಹ್ಮಚಾರಿ ಅಂತ ಹೇಳ್ತಾರೆ. ಒಟ್ಟಿಗೆ ಕಲ್ತವ್ರಲ್ಲ, ಬಟ್ ಅದೇ ಗುರುವಿನ ಸಮೀಪದಲ್ಲಿ ಕಲ್ತವನು ಅವನು ಅಂತ. ಉತ್ತಂಕನ ಗುರು ಯಾರೋ, ಜನಮೇಜಯನ ಗುರು ಕೂಡ ಅವನೇ. ಹಾಗೆ ಪೌಷ್ಯ ಮಹಾರಾಜನ ಗುರು ಕೂಡ ಅವನೇ. ಇಬ್ಬರು ಚಕ್ರವರ್ತಿಗಳು ಶಿಷ್ಯರೇ. ಒಬ್ಬ ಮಹರ್ಷಿ ಕೂಡ ಅದೇ ಗುರುವಿನ ಶಿಷ್ಯ. ನೋಡಿ, ಅದೇ ಗುರು, ಅದ್ರ ಶಿಷ್ಯರು ಯಾವ ತರ ಆಗ್ತಾರೆ ನೋಡಿ, ಬೇರೆ ಬೇರೆ ರೂಪ, ಬೇರೆ ಬೇರೆ ರೀತಿ ಸಾಧನೆಗಳನ್ನು ಮಾಡಿದ್ದಾರೆ ನೋಡಿ ಅಂತ. ಹಾಗೆ ಅದನ್ನು ಸಬ್ರಹ್ಮಚಾರಿ ಅಂತ ಹೇಳ್ತಾರೆ. ಸಬ್ರಹ್ಮಚಾರಿ ಅಂದ್ರೆ ಅದೇ ಗುರುವಿನ ಇನ್ನೊಬ್ಬ ಶಿಷ್ಯ ಅಂತ. ಸತೀರ್ಥ್ಯ, ಸಬ್ರಹ್ಮಚಾರಿ ಈ ಪದಗಳಿಂದ ಕರೀತಾರೆ. ಜನಮೇಜಯನ ಬಳಿಗೆ ಹೋಗಿ ಅವನು ಜನಮೇಜಯನ ಪ್ರಚೋದನೆ ಮಾಡ್ತಾನೆ ಉತ್ತಂಕ. ಏನ್ ಹೀಗೆ ಸುಮ್ಮನೆ ಕೂತಿದ್ದೆ, ನೀನು ಮಾಡ್ಬೇಕಾದ ಕರ್ತವ್ಯ ಮಾಡಿದೆ ಏನು ಅಂತ ಜನಮೇಜಯ ಕೇಳ್ತಾನೆ. ನಿನ್ನ ತಂದೆಯನ್ನು ಕೊಂದವನು ತಕ್ಷಕ, ಅಕಾರಣವಾಗಿ. ಎಷ್ಟು ಒಳ್ಳೆಯವನು ನಿನ್ನ ತಂದೆ, ಈ ಲೋಕಕ್ಕೆಲ್ಲ ಶ್ರೇಯಸ್ಸನ್ನು ಮಾಡಿದವನು, ಕಲಿಪುರುಷನನ್ನೇ ನಿಗ್ರಹ ಮಾಡಿರ್ತಕ್ಕಂಥವನು. ಅಂತಹ ಒಬ್ಬ ಧಾರ್ಮಿಕ ಚಕ್ರವರ್ತಿ, ಸರ್ವೋತ್ತಮ ಚಕ್ರವರ್ತಿ ತಂದೆ ಪರೀಕ್ಷಿತ, ಆತನನ್ನು ಅಕಾರಣವಾಗಿ ಕೊಚ್ಚಿ ಕೊಂದವನು ತಕ್ಷಕ. ಹಾಗೆ ಬಿಟ್ಟಿಯಲ್ಲ ನೀನು ಅವನನ್ನ, ಏನು ಪ್ರತಿಕಾರ ಮಾಡಿದೆ ಎಂಬುದಾಗಿ ಜನಮೇಜಯನಿಗೆ ಹೋಗಿ ಪೂರ್ವ ಕಥೆಯನ್ನು ಹೇಳಿ. ದೊಡ್ಡ ಕಥೆ ಇದೆ ಇದು. ಚಕ್ರವರ್ತಿ ಪರೀಕ್ಷಿತ ಒಂದು ಸಣ್ಣ ಘಟನೆಯಿಂದಾಗಿ ತಕ್ಷಕ ಕಚ್ಚಿ ಸಾಯ್ಬೇಕಾಯ್ತು. ಇಲ್ಲಿದ್ರೆ ಬಹಳ ದೊಡ್ಡವನು, ಬಹಳ ಒಳ್ಳೆಯವನು, ಕಲಿಯುಗದ ಮೊದಲನೇ ಚಕ್ರವರ್ತಿ, ಪಾಂಡವರ ಮೊಮ್ಮಗ, ಪಾಂಡವರಿಗೆ
ಪಾಂಡವರ ಮಗ ಅಭಿಮನ್ಯು, ಅಂದ್ರೆ ಅರ್ಜುನನ ಮಗ ಅಭಿಮನ್ಯು ಮೊಮ್ಮಗ ಆಗ್ತಾನೆ. ಅಭಿಮನ್ಯುನ ಮಗ ಪರೀಕ್ಷಿತ, ಅವನ ಮಗ ಮಿಮ್ಮಗ ಜನಮೇಜಯ, ಮೊಮ್ಮಗ ಪರೀಕ್ಷಿತ. ಹಾಗೆ ಪಾಂಡವರ ಮೊಮ್ಮಗನಾದ ಪರೀಕ್ಷಿತನ ಇಡೀ ಕಥೆಯನ್ನು, ಅದು ತಕ್ಷಕ ತಪ್ಪು ಮಾಡಿದ್ದು ಹೌದು ಆ ಪ್ರಕರಣದಲ್ಲಿ, ಅದನ್ನ ಪರೀಕ್ಷಿತನಿಗೆ ಜನಮೇಜಯನಿಗೆ ತಿಳಿಸ್ಕೊಟ್ಟು ಅವನೊಳಗೆ ಕೋಪಾಗ್ನಿ ಜ್ವಲಿಸುವಂತೆ, ಅವನು ಉರಿದೇಳುವಂತೆ ಮಾಡ್ತಾನೆ ಉತ್ತಂಕ. ಸಿಟ್ಟುಕೊಂಡ ಜನಮೇಜಯ ಸರ್ಪಯಾಗ ಮಾಡ್ತಾನೆ. ಸರ್ಪ ಕುಲವನ್ನೇ ನಾಶ ಮಾಡೋದಕ್ಕೆ ಸರ್ಪಗಳನ್ನು ಹೋಮ ಮಾಡ್ತಾನೆ ಜನಮೇಜಯ. ಅನೇಕ ಸರ್ಪಗಳು ಅದರಲ್ಲಿ ಹತವಾಗಿ ಹೋಗ್ತವೆ. ಈ ತಕ್ಷಕನ ಪರಿವಾರವೆಲ್ಲ ಹತವಾಗಿ ಹೋಗುತ್ತೆ ಅಲ್ಲಿ. ಅಂಥದ್ದೊಂದು ಸರ್ಪಯಾಗ ಮುಂದೆ ನಡೆಯುತ್ತೆ. ಅದು ಹಿಂದೆ ನಡೆದಿಲ್ಲ, ಮುಂದೆ ನಡೆಯೋದು ಅಲ್ಲ ಅಂತ ಸರ್ಪಯಾಗ. ಅದಕ್ಕೆ ಉತ್ತಂಕನ ಈ ಮಾತು ಕಾರಣ ಆಗುತ್ತೆ. ಹಾಗೆ ಒಂದ್ಸರಿ ಬಿಸಿ ತಕ್ಷಕನಿಗೆ ನಾಗಲೋಕಕ್ಕೆ ಒಂದ್ಸರಿ ಬಿಸಿ ಮುಟ್ಟಿಸಿದ್ದಲ್ವಾ ಉತ್ತಂಕ, ಅದು ಬಿಸಿ ಬೆಂಕಿಯಾಗಿ ಪರಿಣಮಿಸುತ್ತೆ ಮುಂದಕ್ಕೆ. ದೊಡ್ಡ ಒಂದು ಕಠಿಣ ಶಿಕ್ಷೆ ನಾಗಲೋಕಕ್ಕೆ ಆಗೋ ತರ ಆಗುತ್ತೆ ಅಂತ. ಅದು ಇದ್ರ ಮುಂದಿನ ಕಥೆ. ಇದರ ಮೂಲ ತತ್ವ ನಿಮಗೇನು ಹೇಳಿದ್ವು ಅಂದ್ರೆ, ಆಚಾರ್ಯ ಶಾಸಯೇದ್ಯಸ್ತು ಸಹ ಆಚಾರ್ಯ ಉದಾಹೃತಃ, ಯಸ್ತು ಆಚಾರ್ಯ ಪರಾಧೀನ ತದ್ವಾಕ್ಯಂ ಶಾಸ್ಯತೆ ಯದಿ ಶಾಸನಿ ಸ್ಥಿರ ವೃತ್ತಿಶ್ಚ ಶಿಷ್ಯ ಸದ್ಭಿರುದಾಹೃತಃ. ಯಾರು ಗುರು, ಯಾರು ಶಿಷ್ಯ? ಶಿಷ್ಯನಿಗೆ ಮುಂದೆ ಒಳ್ಳೆಯದಾಗುವುದಕ್ಕೆ ಬೇಕಾಗುವಂತ ಆಜ್ಞೆ ಮಾಡ್ತಕ್ಕಂಥವನು ಗುರು. ಶಿಷ್ಯನೆಂದರೆ ಶಾಸನಕ್ಕೆ ಒಳಪಡುವವನು, ಶಾಸನ ಮಾಡುವವನು ಗುರು. ಆ ಶಾಸನದಲ್ಲಿ ಶಿಷ್ಯನ ಹಿತ ಅಡಗಿದೆ, ಶಿಷ್ಯನ ಶ್ರೇಯಸ್ಸು ಅಡಗಿದೆ. ಅಂತ ಶಾಸನ ಮಾಡುವವನು ಗುರು, ಶಾಸನಕ್ಕೆ ಒಳಪಡುವವನು ಶಿಷ್ಯ. ಈ ಎಲ್ಲ ಕಥೆಗಳಲ್ಲಿ ಅದಿದೆ. ನಿಮ್ಗೆ ಹೇಳಿರ್ತಕ್ಕಂಥ ಉಪಮನ್ಯುವಿನ ಕಥೆ ಇರ್ಬೋದು, ವೇದನ ಕಥೆ ಇರ್ಬೋದು, ಇನ್ನೊಂದು ಯಾವುದು ಆರುಣಿ, ಮೊದಲು ಹೇಳಿದ್ದು ಉದ್ದಾಲಕ ಆರುಣಿಯ ಕಥೆ ಇರ್ಬೋದು, ಉತ್ತಂಕನ ಕಥೆ ಇರ್ಬೋದು. ಇಲ್ಲೆಲ್ಲ ಒಂದು ಏನು ತುಂಬಾ ಸ್ಪಷ್ಟವಾಗಿ ಕಾಣಿಸುತ್ತೆ ಅಂದ್ರೆ ಆಜ್ಞೆ, ಗುರು ಮಾಡಿರ್ತಕ್ಕಂಥ ಆಜ್ಞೆ. ಮತ್ತು ಅದನ್ನು ಶತಾಯ ಗತಾಯ, ಶತಾಯುರ್ ಗತಾಯು, ಎಂತ ಕಷ್ಟದಲ್ಲಿಯೂ ಕೂಡ ಆಜ್ಞೆ ಪಾಲನೆ ಮಾಡಲಿಕ್ಕೆ ಹೋರಾಡಿದಂತ ಶಿಷ್ಯರು, ಅವ್ರ ಉದಾಹರಣೆ ನೋಡಿ ಈ ಕಥೆಯಲ್ಲಿದೆ. ಹಾಗಾಗಿ ಗುರುವಾಕ್ಯವನ್ನು ಇಲ್ಲಿಟ್ಕೊಂಡು ಹೃದಯದಲ್ಲಿ ತಲೆ ಮೇಲೆ ಇಟ್ಕೊಂಡು ಅದನ್ನು ಪಾಲನೆ ಮಾಡತಕ್ಕಂಥ ಶಿಷ್ಯರು ಎಂಥ ಶ್ರೇಯಸ್ಸನ್ನು ಹೊಂದಿದರು, ಎಂಥ ಸಾಧನೆಗಳನ್ನು ಮಾಡಿದರು ಎನ್ನುವುದು ಒಟ್ಟು ಸಾರಾಂಶ. ಹಾಗಾಗಿ ಇದು ಕಥಾ ಮಾಲಿಕೆಯದು. ಆರುಣಿ ಉದ್ದಾಲಕ ಒಂದೇ ಎರಡು ಹೆಸರು. ಅದು ಉದ್ದಾಲಕ ಅಂತ ಹೆಸರು ಆಮೇಲೆ ಬಂದಿದ್ದು. ಆರುಣಿ ಉದ್ದಾಲಕ, ಗದ್ದೆಯ ಬದುವನ್ನು ಒಡೆದು ಮೇಲೆದ್ದು ಬಂದವನು ಅಂತವನು ಉದ್ದಾಲಕ. ಅಲ್ಲಿಂದ ಮುಂದಕ್ಕೆ ಉಪಮನ್ಯು, ಅಲ್ಲಿಂದ ಮುಂದಕ್ಕೆ ವೇದ, ಅಲ್ಲಿಂದ ಮುಂದಕ್ಕೆ ಉತ್ತಂಕನ ಜೊತೆಯಲ್ಲಿ ಪೌಷ್ಯ ಮತ್ತು ಜನಮೇಜಯರು ಸಾಂದರ್ಭಿಕವಾಗಿ ಬರ್ತಾರೆ. ಈ ಪಾತ್ರಗಳನ್ನೆಲ್ಲ ನೆನಪಿಟ್ಕೊಳ್ಬೇಕು. ರಸಪ್ರಶ್ನೆ ಮಾಡೋಣ, ಕ್ವಿಜ್ ಮುಂದೆ. ಶಿಕ್ಷಕರೊಂದು ಯಾರ್ದು ನೀವು ಗಮನಿಸ್ಕೊಳ್ಳಿ ಒಂದ್ಸರ್ತಿ. ರಸಪ್ರಶ್ನೆಯಲ್ಲಿ ನಾವು ಅದನ್ನ ಇದೆಲ್ಲ ಪೂರ್ತಿ ಒಂದು ಡಿವಿಷನ್ ತರ ಆಗಬೇಕು ಅಂತ. ಅದರಲ್ಲಿ ಅನೇಕ ಹೆಸರುಗಳು ಬಂದಿದೆ ಇಲ್ಲಿ, ಅದೆಲ್ಲ ನಮ್ಗೆ ಗೊತ್ತಿರಬೇಕು, ಉತ್ತರ ಕೊಡ್ಬೇಕು ನಾವು. ಅನೇಕ ಸಂದರ್ಭಗಳು, ಅನೇಕ ವ್ಯಕ್ತಿತ್ವಗಳು, ಅನೇಕ ತತ್ವಗಳು, ನೀತಿಗಳು ಎಲ್ಲ ಬಂದಿದೆ ಕಥೆಯಲ್ಲಿ. ಅದೆಲ್ಲವನ್ನು ನೀವು ಮನಸ್ಸಲ್ಲಿಟ್ಟುಕೊಂಡು ಒಂದು ರಸಪ್ರಶ್ನೆ ತರ ಮಾಡಿ ಅದಕ್ಕೆಲ್ಲ ಉತ್ತರ ಕೊಡೋ ತರ ಇರಬೇಕು. ನೀವು ಕೊಡ್ತೀರಿ ಅಂತ ವಿಶ್ವಾಸ ಇದೆ ನಮಗೆ, ಕೊಟ್ಬಿಡ್ತೀರಿ ನೀವು. ನಮಗೆ ನಿಮ್ಮ ಮೇಲೆ ಭರವಸೆ ಇದೆ, ಕೊಡ್ತೀರಲ್ವಾ? ಕೊನೆಯಲ್ಲಿ ನಿಮ್ಗೆ ಹೇಳೋದೇನೆಂದ್ರೆ ನೋಡಿ, ವಿದ್ಯೆಯ ಸಹ ಮರ್ತವ್ಯಂ ನತ್ವೇನಾಂ ಇರಿಣೇವಪೇತ್. ಅಂದ್ರೆ ಗುರುವಿಗೆರೋ ಒಂದು ಮಾತು ಇದು. ವಿದ್ಯೆ ಜೊತೆಗೆ ಸತ್ರೂ ಸರಿ, ಆದರೆ ಮರುಭೂಮಿಯಲ್ಲಿ ಬೀಜ ಹಾಕ್ಬಾರ್ದು. ಯಾವ ಶಿಷ್ಯನ ಮನಸ್ಸು ಮರುಭೂಮಿಯೋ ಅಲ್ಲಿ ವಿದ್ಯೆ ಬೀಜ ಹಾಕಿದ್ರೆ ಬೆಳೆದೇ ಇದ್ರೆ ವ್ಯರ್ಥ ಅಲ್ವಾ ಮಾಡಿದ ಕೆಲಸ ಅದು. ಹಾಗಾಗಿ ನಾವು ಮರುಭೂಮಿ ಆಗ್ಬಾರದು, ನಾವು ನಂದನವನ ಆಗ್ಬೇಕು. ಯಾವ ಬೀಜ ಹಾಕಿದ್ರು ಅದು ಬೆಳೆದು ಮರ ಆಗುವಂತೆ ಫಲ ಕೊಡುವಂತೆ ಇರ್ಬೇಕಲ್ವ ನಾವು. ಇದೆಲ್ಲ ಬೀಜ ಇದ್ದ ಹಾಗೆ. ಈ ಒಂದೊಂದು ಮಾತು, ಒಂದೊಂದು ಉದಾಹರಣೆಯೂ ಕೂಡ ಒಂದು ಬೀಜ ಇದ್ದ ಹಾಗೆ. ಇದೆಲ್ಲವೂ ಕೂಡ ಬೀಜ ಅಂತ ಯಾಕೆ ಹೇಳ್ಬೇಕು ಅಂದ್ರೆ ಅದು ಬೆಳೆದು ಮರ ಆಗಬೇಕು ನಿಮ್ಮ ಎದುರಿಗೋದು. ನಾವು ಒಂದು ವಾಕ್ಯ ಹೇಳಿರ್ತೀವಿ ಅಷ್ಟೇ, ಒಂದು ವಾಕ್ಯ ಹೇಳಿರ್ತೀವಿ,
ಆ ವಾಕ್ಯ ನೀವು ಅದನ್ನು ಬೆಳೆಸ್ಕೊಂಡು ಮುಂದೆ ಮರವಾಗಿ ಮಾಡ್ಕೋಬೇಕು, ಅದು ಫಲ ಕೊಡಬೇಕು ನಿಮಗೆ ಜೀವನದಲ್ಲಿ ಮುಂದಕ್ಕೆ ಅಲ್ವಾ. ಹಾಗಾಗಿ ನತ್ವೇನ ಇರಿಣೆ ವಪೇತ್, ಮರುಭೂಮಿಯಲ್ಲಿ ಬೀಜ ಹಾಕಬಾರ್ದು, ಯೋಗ್ಯ ನೆಲದವನಿಗೆ ವಿದ್ಯೆ ಕೊಡಬಾರ್ದು ಅಂತ. ನಿಮ್ಗೆ ಯಾಕೆ ಈ ಮಾತನ್ನು ಹೇಳಿದ್ರು ಅಂದ್ರೆ, ನಿಮ್ಮ ಮನಸ್ಸು ಮರುಭೂಮಿ ಆಗದೆ ಇರಲಿ. ನೀವು ಇದೆಲ್ಲ ಒಂದೊಂದು ವಾಕ್ಯವನ್ನು ಒಂದೊಂದು ಮಾತನ್ನು ಸ್ವೀಕಾರ ಮಾಡಿ ಒಳಗೆ ಇಟ್ಕೊಂಡು ಅದನ್ನ ಮುಂದೆ ಜೀವನದಲ್ಲಿ ಅದನ್ನ ಬೆಳೆಸ್ಕೊಳ್ಳೋದು ಬಳಸ್ಕೊಳ್ಳೋದು ಎರಡೂ ಆಗ್ಬೇಕು. ಹರೇ ರಾಮ.